ಪ್ರತಿ ಅಡಿಗದಲ್ಲಿಯೂ ತಿಳಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನು ಒಂದೊಂದಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ಎಲ್ಲವನ್ನು ಒಂದೊಂದಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿನೆಂದು ತಿಳಿದಿರುವ ಪ್ರತಿಯೊಬ್ಬನೂ, ನಿನ್ನೊಡನೆ ಒಂದಾಗಿನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ. ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಕೊಟ್ಕೊಳ್ಳಿ. ಸರ್, ಸಾರ್ವತ್ರಿಕ ಪ್ರಾರ್ಥನೆ ಆಗಬೇಕು. ಅಮ್ಮ, ಸಾರ್ವತ್ರಿಕ ಪ್ರಾರ್ಥನೆ. ನೀವು ಅಲ್ಲಿ ಕೂತ್ಕೊಳ್ಳಿ ಅಂತ ನಾನು ಆವಾಗ ಹೇಳ್ತೀನಿ. ಅಲ್ಲ, ಏಟು ದೊಡ್ಡ ನಾನು ಬಿಟ್ಟು ನೀವು ಅಲ್ಲಿ ಕೂತ್ಕೊಳ್ಳಿ, ನೀವು ಅಲ್ಲಿ ಕೂತ್ಕೊಳ್ಳಿ. ಒಂದ್ಸಲ ಹೇಳ್ದು ನಾನು ಕ್ಯಾಚ್ ಮಾಡಬೇಕು. ಇದೇ ಕೊಟ್ಕೋಬೇಡಿ, ಹೇಳ್ದು ನಾವು ಕ್ಯಾಚ್ ಮಾಡಬೇಕು. ಇಲ್ಲಿ ನಡೆಯೋದನ್ನು ನಾವು ಹೇಳೋದು. ಹಾಂ, ರೈಟ್. ಇಲ್ಲ, ಹಿಂದೆ ಮುಂದೆ ಜರ್ಗೋತಾನೆ ಮುಲ್ಕಿನ ಕೆಲಸ. ಇವತ್ತು ನಮ್ಮ ದಿಯಾಸತಿನಲ್ಲಿ ಒಂದು ವಿಶೇಷವಾದ ದಿನ. ಏನಪ್ಪ ಅಂತಂದರೆ, ಆ ವ್ಯಕ್ತಿ ಕೊನೆಗೆ ಅನೇಕ ಜನ 100ಕ್ಕೆ ಒಂದಿಷ್ಟು 0.5 ಬಿಟ್ಬಿಟ್ಟು 99.5 ಅಷ್ಟು ಜನ ನಾವು ಅವರು ಥಿಯೋಸಾಫಿಕಲ್ ಸೊಸೈಟಿನೇ ಬಿಟ್ಬಿಟ್ರು. ಅಂಥ ವ್ಯಕ್ತಿ ಇಂಥ ವ್ಯಕ್ತಿ ಅಂತ ನಾವು ಅಂದ್ಕೊಳ್ತೀವಿ. ಈಗ ಗೊತ್ತಾಗತ್ತೆ ನೀವು ಆ ವ್ಯಕ್ತಿ ಯಾರು, ಸರಿಗೆ ಏನು ಸರ್ವಿಸ್ ಕೊಟ್ಟರು. 1 ಗಂಟೆ ಓದ್ತಾರೆ. ಮಹದೇವಪ್ಪನವರು ಒಂದು ಧನ್ಯವಾದ ತಿಳಿಸ್ಬೇಕು. ಈ ಸಬ್ಜೆಕ್ಟು ದಯವಿಟ್ಟು ಕೊಡಬೇಡಿ 1 ಗಂಟೆ, ಬೇರೆ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮ ಹೋಗೋಕ್ಕೆ ನನಗೆ 1 ಗಂಟೆ ಮುಗಿಸೋಕ್ಕೆ ಸಾಧ್ಯ ಇಲ್ಲ. ಅವರು ಎಷ್ಟು ಸಾಧ್ಯನೋ ಅಷ್ಟು ಅಂತ. ಯಾಕೆ ಅಂತಂದರೆ, ಇವತ್ತು ಮೇ 11ನೇ ತಾರೀಕು JK ಅವರು ಹುಟ್ಟಿದ ದಿನ. ನೋಡಿ, JK ಅವರು ಹುಟ್ಟಿದ ದಿನ ಇವತ್ತು. ಅದನ್ನು ನೆನಪಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಒಟ್ಟಾರೆ ಎಲ್ಲ ಅವರ ಬೋಧನೆಯ ಸಾರಾಂಶ ಒಂದು ವಾಕ್ಯದಲ್ಲಿ ಅವರೇ ಹೇಳಿದರು. ಮೊದಲು ಹೇಳಿಸ್ಕೊಳ್ಳೋದು ಒಂದು ವಾಕ್ಯದಲ್ಲಿ ಅವರು ಏನು ಹೇಳಿದ್ದಾರೆ ಅಂತ. ಅನಂತರ ಇವತ್ತು ನಾನು ಇನ್ನೊಬ್ಬರಿಗೆ ನಾನು ಧನ್ಯವಾದ ತಿಳಿಸ್ಬೇಕು. ಏನಪ್ಪ ಅಂತಂದರೆ, ಇಷ್ಟೊತ್ತು ಒಳ್ಳೆಯ ಟಿಫನ್ ಕೊಟ್ಟರು. ಆ ಟಿಫನ್ನ ವ್ಯವಸ್ಥೆಯಿಂದ ಒಬ್ಬ ದಾನಿಗೆ ಮಾಡಿದರು. ಡಾಕ್ಟರ್ ರಾಜಸೂಯ ನಾರಾಯಣ ಅವರು ಬಂದಿದ್ದಾರೆ ಸರ್. ಡಾಕ್ಟರ್ ರಾಜಸೂಯ ನಾರಾಯಣ ಅವ್ರು ಬಂದೇ ಹೋದ್ರು ಪರವಾಗಿಲ್ಲ. ಯಾಕೆ ಅಂತಂದರೆ, ಈ ಖರ್ಚು ವೆಚ್ಚ ಎಲ್ಲ ಅವ್ರದ್ದು. ಇವತ್ತು ನಮ್ಮ ಸದಸ್ಯರು ರಾಜಸೂಯ ನಾರಾಯಣ ನೋಡಿ, ಅದಕ್ಕಾಗಿ ಅವರು ನಾವು ದಿನ ಸಲ್ಲಿಸಬೇಕು. ಇಂಥ ಒಂದು ಪವಿತ್ರವಾದ ದಿನ, JK ಹುಟ್ಟಿದ ದಿನ. ಅನೇಕ ಜನ ಹುಟ್ಟಿವಿ ಹೋಗಿವಿ. ಅದನ್ನು ಕೇಳ್ತಾ ಗೊತ್ತಾಗುತ್ತೆ JK ಅವರು ಪ್ರಪಂಚಕ್ಕೆ ಏನು ಬೋಧನೆ ಮಾಡಿ ಹೋದ್ರು ಅಂತ. ಅವರು ಮುಖ್ಯವಾಗಿ ಒಂದು ಗ್ರಂಥನ ಮಹಾತ್ಮರ ಬೋಧನೆಯಂತೆ ಬಂತು. ಒಂದು ಗ್ರಂಥ. ಇನ್ನೊಂದು ಗ್ರಂಥ ಅವರು ಬೆಳೆದ ಆದ್ಮೇಲೆ ಕೆಲವು ದಿನ ಆದಮೇಲೆ ಕಡಿಮೆ ಮಾಡಬೇಕು. ಅವಾಗೇ ಚೆನ್ನಾಗಿತ್ತು. ಯಾಕೋ ಬರ್ತಾರೆ. ಏನು ಮಾಡೋಕ್ಕೆ ಹೋಗಬೇಡಿ. ಕೂಗಾಡ್ತೀನಿ, ಬೇಕಾಗಿದ್ರೆ ಕೇಳಿಸಿಲ್ಲ, ಅಲ್ಲಿಗೆ ಬಂದು ಹೋಗ್ತೀನಿ. ಇದೇನು ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಒಂದು ಪುಸ್ತಕ ಬರೆದು ಮಹಾತ್ಮರ ಬೋಧನಮ್ಮ ತಾಯೇ, ನಿನ್ನ ಫೋನು ವೆಂಕಟೇಶ್ ಎತ್ತಿ ಬಿಸಾಕಪ್ಪ ಫೋನು. ಇದು ಬಹಳ ಪವಿತ್ರವಾದ ವಿಷಯ. ನಾನು ಇಷ್ಟು ದಿನ ನಾನೇನು ಮಾಡ್ತಾ ಇದ್ದೆ, ಇನ್ನು ನಾನು ಫೋನ್ ಉಪಯೋಗಿಸೋದಿಲ್ಲ ಈ ಸೆಂಟ್ರಲ್ಲಿ ಅನ್ನೋ ಭಾವನೆ ಬರ್ತೀನಿ.
ಒತ್ತಿ ಒತ್ತಿ ಹೇಳಿದ್ದಾರೆ ಪ್ರತಿಯೊಂದು ವಿಷಯ. ಇಲ್ಲಿ 100 ಅಂಶ ಗೊತ್ತಾಕಿದ್ದೀವಿ, ಎಲ್ಲೆಂಟು ಆಗುತ್ತೋ ಇದು ನನ್ನ ಅದಾಗುತ್ತೆ ಮತ್ತೆ ಮತ್ತೆ ಇದು ನೋಡಿ ಇದೆಯಾ. ಬಹಳ ಸೀನಿಯರ್ ಮೆಂಬರ್ಸು, ಅಪಾರ್ಥ ಮಾಡ್ಕೋಬಾರ್ದು. ಇಲ್ಲಿ ಒಬ್ಬ ದೊಡ್ಡವರು ಹಿರಿಯರು ಬೇರೆ ಕಡೆಯಿಂದ ಬಂದು ನಮ್ಮ ಉಪನ್ಯಾಸ ಕೊಡ್ತಾ ಇದ್ದಾರೆ. ಇದೇ ಹಾಲು. ಒಬ್ಬರು ಫೇಸ್ಬುಕ್ ನೋಡ್ತಾ ಇದ್ದಾರೆ, ಏನು ಸರ್ ನೋಡೋದು, ಪಕ್ಕದಲ್ಲೇ ಇದ್ದೆ, ಗದರ್ಕೊಂಡೆ, ಕೋಪ ಬಂದ್ಬಿಡ್ತು ಅವ್ರಿಗೆ. ಕೋಪ ಬಂದ್ಬಿಟ್ಟು ಇಲ್ಲಿ ಹಿರಿಯರೊಬ್ಬರು ಉಪನ್ಯಾಸ ಏನೋ ಒಂದು ಹೇಳ್ತಾ ಇರುವಾಗ ನಾವು ಕಿವಿಗೆ ಹಾಕ್ಕೋಬೇಕು. ಈ ಮಧ್ಯ ಮಧ್ಯೆ ಸಣ್ಣ ಪುಟ್ಟದು ಇರೋದೇನಲ್ಲ, ಎಲ್ಲರಿಗೂ ಸತ್ಸಾಗ್ತಿದೆ, ಎಲ್ಲರಿಗೂ ವಾದವಿದೆ. ಆ ಮಧ್ಯೆ ಕೂತ್ಕೋಬೇಕು ಈ ಹಾಲಲ್ಲಿ. ನಾನು ನಿಮಗೇನು ಅನ್ನೋದಿಲ್ಲ, ಹೋಗಬೇಕಾ ಮಾತಾಡಬೇಕಾ ಹೋಗಿ ದಯವಿಟ್ಟು. ಆನಂತರ ಒಂದು ಪುಸ್ತಕ ಬರೆದ್ರು, ಇನ್ನೊಂದು ಪುಸ್ತಕ ಬರ್ಸಿದ್ರು. ಎರಡು ಬಿಟ್ಟರೆ ಉಳಿದಿದ್ದೆಲ್ಲ ಉಪನ್ಯಾಸಗಳು ಜೊತೆ ಉಪನ್ಯಾಸಗಳು ಕೊಡ್ತಾ ಇದ್ದರೆ ಬರ್ಕೊಡ್ತಾ ಇರ್ತಾರೆ, ಅದನ್ನು ಪ್ರಿಂಟ್ ಮಾಡಿಸ್ತಾರೆ, ಅದು ಸಪ್ರೇಟ್. ಏನೋ ಒಳಗಿಂದ ಪ್ರೇರಣೆ ಆಗ್ತಾ ಇದೆ. ಈಗ ನಾನು ಹೇಳೋದನ್ನು ಬರ್ಕೊಡಿ ಅಂತ ಒಂದು ಬರ್ಸಿದ್ರು, ಒಂದು ಬರೆದ್ರು ನಮ್ಗೆ ಗೊತ್ತಿದೆ. ಅತಿ ಬೇಕಾದ್ರೆ ಮಾಡ್ತಾರೆ. ಪರಮಗೌರು ಚಳಸನಿಧಿಯಲ್ಲಿ 1ನೇ ಕ್ಲಾಸ್ ಬುಕ್ಕಲ್ಲಿ ನಮಗೆ ಇತಿಹಾಸ ಬಿಟ್ಟಿದೆ. 1ನೇ ಕ್ಲಾಸ್ ಬುಕ್ಕಲ್ಲಿ ಅನಂತರ ಎಲ್ಲ ಉಪನ್ಯಾಸಗಳ ಸಾರ ಇರುವುದು. ಇನ್ನೊಂದು ಪುಸ್ತಕ ನಿಮಗೆ ಏನೇನು ಗೊತ್ತಿದೆಯೋ ಅದನ್ನು ಬಿಟ್ಟು ಬಿಡಿ. ಒಂದು ಅರ್ಧಿ ಬಿಟ್ಟು ಅದಕ್ಕೆ ಮಾಡ್ತಾರೆ. ಇನ್ನೊಂದು ಫ್ರೀಡಮ್ ಫ್ರಮ್ ದಿ ನೋನ್ ಬರ್ಸಿದ್ದು. ನಿಮ್ಗೆ ಏನೇನು ಗೊತ್ತಿದೆಯೋ ಅದನ್ನು ಪಕ್ಕಕ್ಕಿಟ್ಟು ಯೋಚನೆ ಮಾಡಿ, ಮನಸ್ಸು ಮಾಡಿ ಅನ್ನೋ ಒಂದು ಬರ್ಸಿದ್ರು, ಒಂದು ಬರೆದರು. ಅನಂತರ ಇದು ನಾವು ಗೊತ್ತದ್ದು ಜಾಸ್ತಿ ಇದ್ದೀವಿ. ಅನೇಕ ಮಠಮಂದಿರಗಳಿಗೆ, ಗುರುಗಳಿಗೆ ಇವತ್ತೂ ನಮಸ್ಕಾರ ಹಾಕೋದೇ ನಾವು ಬಿಟ್ಟಿಲ್ಲ. ಮಠಮಂದಿರಗಳಿಗೆ ಹೋಗ್ತೀವಿ, ನಮಸ್ಕಾರ ಹಾಕ್ತೀವಿ, ತಪ್ಪಲ್ಲ. ಯಾಕೆ ಅಂದರೆ ಅವ್ರು ಯಾರು, ನಾನು ಯಾರು, ಅವ್ರಿಗೂ ನನಗೂ ಇರೋ ಸಂಬಂಧ ಏನು ಅಂತ ಅರ್ಥ ಮಾಡಿಕೊಳ್ಳದೆ ಇರುವಂಥ ನಮ್ಮಂಥವ್ರು ಒಬ್ಬನೇ ಇದು ಮಠಮಂದಿರಗಳಿಗೆ ಹಿರಿಯರಿಗೆ ನಮಸ್ಕಾರ ಆಗ್ತಾನೇ ಇದೆ. 1929 ಘಟನೆ. ಅವರು ಅಷ್ಟೊಂದೇನೆ ಬಹಳಷ್ಟು ಮುಂದುವರೆದಿದ್ರು. ಅದು ಬೇರೆ ಮಾತು. ಅವ್ರ ಜೀವನ ಚರಿತ್ರೆ ಹೇಳ್ಕೊಳ್ಳೋದು ಬೇಡಿ. ಪ್ರಪಂಚವೆಲ್ಲ ಗಮನಿಸ್ತಾ ಇತ್ತು ಜೆಕೆವನ್ನ. ಪ್ರಪಂಚವೆಲ್ಲ ಅವರು ವಿದ್ವತ್ ನೋಡಿ, ಅವರು ಬೋಧನೆ ನೋಡಿ, ಕೊಡ್ತಾ ಇರೋ ತಿಳುವಳಿಕೆ ನೋಡಿ ನಿಜವಾಗಿ ಒಬ್ಬ ಸಂಸ್ಥೆ ಮಾಡಿಕೊಂಡು ಅದರ ಮೂಲಕ ಗುರುಪೀಠ ವಹಿಸಿ ನಮಗೆ ತಿಳುವಳಿಕೆ ಕೊಟ್ಟರೆ ಇನ್ನೊಂದಷ್ಟು ನಾವು ಅಭಿವೃದ್ಧಿ ಆಗ್ತೀವಿ, ಮುಂದುವರಿತೀವಿ ಅಂತ ಹೇಳಿ ಪ್ರಪಂಚ ಎಲ್ಲ ಗಮನಿಸ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ಇವರು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒತ್ತಿ ನಾವು ತಿಳ್ಕೊಳ್ಬೇಕು. ಯಾರಾದರೂ ಹೊಳೆ ನರಸೀಪುರ ಈಗಿನ ಮಠ ಗೊತ್ತಿಲ್ಲ. ಹೊಳೆ ನರಸೀಪುರದಲ್ಲಿ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಆ ಗುರುಕೂಟದ ಮುಖ್ಯಸ್ಥರಾಗಿದ್ದರು. 1930ರಲ್ಲಿ ಅವರ ಹೇಳಿಕೆ, ಗುರುಪೀಠದ ಹೇಳಿಕೆ, ಆ ಹೇಳಿಕೆ ಎಲ್ಲಿಂದ ಬಂತು ಅಂತ ಆಗ ಕೇಳಿಸ್ಕೊಂಡ್ರು. ಆ ಗುರುಪೀಠದ ಹೇಳಿಕೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿ ಏನು ಕೊಟ್ಟರು ಅಂತಂದರೆ, ಇವತ್ತಿಂದ ನಾನು ಈ ಪೀಠಕ್ಕೆ ಗುರುಗಳಲ್ಲ ಅಂತ ಹೇಳಿ ಕೊಟ್ಟರು. ಹೊಳೆ ನರಸೀಪುರ ನೋಡಿರೋರು ಯಾರಾದರೂ ಹೊಳೆ ನರಸೀಪುರ ಮಠ ನೋಡಿರೋರು ಗೊತ್ತಾಗಿದೆ. ಈಗಲೂ ಪೀಠ ಇದೆ. ಅವ್ರ ಶಿಷ್ಯರೊಬ್ಬರು ದೊಡ್ಡ ಶಿಷ್ಯರಾಗಿ ಇಲ್ಲಿ ವಿಧವಾದ ವೇದಾಂತ ಸಾಲ ಕಲಿತಾ ಇದ್ದಾರೆ. ಅದು ಬೇರೆ ಮಾತು, ಆ ಕಡೆ ಹೋಗೋದು ಬೇಡಿ. ಆಮೇಲೆ ಅವರು ಬರೀ ಗುರುಪೀಠ ತಿಳಿಸ್ತಾ ಇದ್ದೀನಿ, ಇವತ್ತಿಂದ ನಾನು ಯಾರು ಗುರುಗಳಲ್ಲ ಅಂತ ಹೇಳಿದ್ದಲ್ಲದೆ ನೀವು ನನ್ನ ಶಿಷ್ಯರಾಗಿ ಈ ಪೀಠಕ್ಕೆ ಬರಬೇಡಿ ಅಂತ ನನ್ನ ಶಿಷ್ಯರಾಗಿ ಬೋಧನೆ ಕೇಳೋದಕ್ಕೆ ಬನ್ನಿ, ಆದರೆ ಸ್ವಾಮಿಗಳ ಶಿಷ್ಯರಾಗಿ ನಾನು ಹೋಗ್ಬೇಕು, ಎಲ್ಲ ಹೇಳ್ತಾರೆ ಸ್ವಾಮಿಗಳು ಅಂತ ಹೇಳಿ ಬರಬೇಡಿ ಅಂತ. ನೋಡಿ ಅದು ಎಲ್ಲಿಂದ ಬಂತು ಅಂತಂದರೆ, ಇಷ್ಟೊಂದು ಕೇಳಿಸ್ಕೊಂಡಿದ್ದೀವಿ. 1929ರಲ್ಲಿ JK ಅವರು ನೂರಾರು ಅದೆಷ್ಟೋ ಸಾವಿರಾರು ಎಕರೆ ಪ್ರದೇಶ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಶೇಖರಣೆ ಮಾಡಿ ಶಿಷ್ಯರು
ಒಂದು ಗುರುಪೀಠವನ್ನು ಸ್ಥಾಪನೆ ಮಾಡಿ ಈ ಪೀಠಕ್ಕೆ ಅವರನ್ನು ಗುರುಗಳಾಗಿ ಮಾಡಬೇಕು ಅಂತ ದೊಡ್ಡ ಫಂಕ್ಷನ್. ಯುರೋಪ್ನ ಒಂದು ದೊಡ್ಡ ಫಂಕ್ಷನ್. ಆ ಫಂಕ್ಷನ್ಗೆ ವಿಷಯ ಗೊತ್ತಿತ್ತು. ಆಮೇಲೆ ಸೆಂಟ್ರು ಕಟ್ಬಿಟ್ರು ಹೋದ್ರು. ಏನಾಗುತ್ತೆ ಮುಂದೆ ಅಂತ ಗೊತ್ತಿತ್ತು ಇವ್ರಿಗೆ. 29ರಲ್ಲಿ ಇಬ್ಬರೂ ಇದ್ದರು. ಇಬ್ಬರೂ ಹೋದರು. ಅವರು ಬಂದರು. ಪ್ರಪಂಚದ ಜನಕ್ಕೆಲ್ಲ ಬಂದಂಥ ಸದಸ್ಯರಿಗೆಲ್ಲ ಸಂತೋಷ ಆಗೋಯ್ತು. ಇವರು ಗುರುಪೀಠ ಸ್ಥಾಪನೆ ಮಾಡಿ ಇವತ್ತಿನ ಗುರುಗಳಾಗ್ತಾರೆ ಪೀಠಕ್ಕೆ. ಅವ್ರು ಹೋದರೆ ಇನ್ನೂ ವಿಶೇಷವಾಗಿರುತ್ತೆ ಅಂತ ಅನಿಸ್ತಾ ಇದ್ರು. ಈ ಅಮ್ಮನಿಗೆ ಹೇಳಿದ್ನಲ್ಲ, ಪ್ರಾರ್ಥನೆ ಬೇಡಿ ನೀವು ಹೋಗಿ ಕೂತ್ಕೊಂಡಿದ್ರಿ ಅಂತ. ವ್ಯವಸ್ಥಾಪಕರೆಲ್ಲ ಶುರು ಮಾಡಿದರು. ವಿಜಯಂತ್ರಿಗಳು ಹೂನಾರ ಪವನಾರ ಮೈಕ್ಗಳು ಎಲ್ಲ ಮೈಕ್ ಮುಂದೆ ಕೂತ್ಕೊಂಡಿದ್ದೆ. ಇವತ್ತಿನಿಂದ ನಾನು ಯಾರಿಗೂ ಗುರುಗಳು ಅಂತ ಅನಿಸ್ಕೊಳ್ಳೋದಿಲ್ಲ. ಈ ಗುರುಪೀಠವನ್ನು ತ್ಯಜಿಸ್ತಾ ಇದ್ದೀನಿ. ನಾನು ಯಾರಿಗೂ ಗುರುಗಳಲ್ಲ, ನಾನು ಯಾರು ಶಿಷ್ಯರು ಇಲ್ಲ. ವಿಷಯ ತಿಳ್ಕೋಬೇಕಾಗಿದ್ರೆ ಒಬ್ಬರಿಗೊಬ್ಬರು ಹಂಚ್ಕೊಳ್ಳೋದಕ್ಕೆ ಸೇರೋಣ. ಅದು ಬಿಟ್ಟರೆ ನಾನು ಯಾವುದು ಗುರುಗಳಲ್ಲ ಅಂತ ಹೇಳಿ 1929ರಲ್ಲಿ ಘೋಷಣೆ ಮಾಡಿದ್ರು. ಅದು ಅನೇಕ ಜನಕ್ಕೆ ಅದು ಗೊತ್ತಿಲ್ಲದೆ ಇರ್ಬೋದು. ಆ ಲೆವೆಲ್ ಗುರುಪೀಠಗಳು ಪ್ರಪಂಚದಲ್ಲಿರೋದು 4ರಲ್ಲೂ 4 ವಿಶೇಷ ರೀತಿಯ ಜೀವಿಗಳಿದ್ದಾರೆ. 4 ಚೇರ್ಮನ್ಗಳು. 5ನೇ ಚೇರ್ ಇಲ್ಲ ಅಲ್ಲಿ. ಇದು ಗೊತ್ತಿರಬೇಕು. ಕೆಲವರು ಗೊತ್ತಿರುತ್ತೆ ಸೀನಿಯರ್ ಮೆಂಬರ್ಸ್ಗೆ. ರಾಜಯೋಗ, ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ. ಗುರುಪೀಠಗಳು 4 ಜನ ಅಲ್ಲಿ ಕೂತಿದ್ದಾರೆ. ವಿಶೇಷವಾದ ಚೈತನ್ಯ ಉಳ್ಳದು. 5ನೇ ಚೇರ್ ಇಲ್ಲ, ಪೀಠ ಇಲ್ಲ. ಇವರು ಏನು ಕೂತ್ಕೊಳ್ಳೋದು? ಗೊತ್ತಿತ್ತು ವ್ಯಕ್ತಿಗೆ. ಈ ಚೈತನ್ಯಕ್ಕೆ ಗೊತ್ತಿತ್ತು ಗುರುಪೀಠ ಇಲ್ಲ ಅಂತ ತಿಳಿಸಿದ್ರು. ಯಾಕೆ ಅಂತ ಗೊತ್ತಾಗುತ್ತೆ. ಇತಿಹಾಸ ಸ್ವಲ್ಪ ಓದ್ತಾ 1ನೇ ದೀಕ್ಷೆ, 2ನೇ ದೀಕ್ಷೆ, 3, 4 ದೀಕ್ಷೆಗಳು ಕಳೆದಾದ್ಮೇಲೆ ಇನ್ನೂ ಸಾಧನೆ ಮಾಡಿದ್ರೆ ಮಾತ್ರ 5ನೇ ದೀಕ್ಷೆ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಅದು ಗುರುಪೀಠವಲ್ಲ ಇತಿಹಾಸದ ಪ್ರಕಾರ, ಈ ಸಾಹಿತ್ಯದ ಪ್ರಕಾರ. ಇನ್ನೂ ಆ ಹಂತಕ್ಕಿಂತ ಹೆಚ್ಚಾಗಿ ಸಾಧನೆ ಮಾಡಿ ಪ್ರಪಂಚ ಏನು, ನಾನೇನು, ಹೇಗೆ ಜೀವನ ಮಾಡಬೇಕು ಅದನ್ನು ಪ್ರಪಂಚಕ್ಕೆ ತಿಳಿಸೋದಕ್ಕೋಸ್ಕರ ಒಂದು ಅಂತಸ್ತು ಇದೆ. ಆ ಅಂತಸ್ತು 6ನೇ ದೀಕ್ಷೆ ಅಂತ ಕರೀತಾರೆ ಇತಿಹಾಸದಲ್ಲಿ. ಅದು ಗುರುಪೀಠ. 6ನೇ ದೀಕ್ಷೆ ಪಡೆದವರನ್ನು ಗುರುಪೀಠ ಗುರುಸ್ಥಾನ ಅಂತ ಹೇಳ್ತೀವಿ. ಇಲ್ಲಿರುವುದೇ 4. 5ನೇ ಚೇರ್ ಇಲ್ಲ. 5ನೇ ಚೇರ್ ಇಲ್ಲ. ಇದನ್ನ ಕೇಳಿದಂತ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಏನೋ ಗುರುಗಡ್ಡಿ ಅಂತದ್ದು ಆಸೆ ಭಾಷೆ ಇತ್ಯಾದಿ ಕಂಡು ಬರ್ತೋ ಏನೋ ನಮಗೆ ಗೊತ್ತಿಲ್ಲ. ಹಿರಿಯರು ಗೊತ್ತಿಲ್ಲ. ಇವತ್ತಿನಿಂದ ನಾನು ಯಾರು ಗುರುಗಳಲ್ಲ, ನಾನು ಯಾರಿಗೂ ಗುರುಗಳಲ್ಲ ಅಂತ ಹೇಳ್ತೇವೆ. ನೋಡಿ ಹೇಗಿದೆಯೋ. ಇನ್ನು ನಾವು ಇಲ್ಲಿ ಬಂದು ಉಪನ್ಯಾಸ ಮಾಡ್ತಾ ಇರ್ತೀವಿ. ಧನ್ಯವಾದಗಳು ಹೊಗಳಿ ಫಂಕ್ಷನ್ಗೆ ಇರ್ತಾರೆ ಲಾಸ್ಟಲ್ಲಿ. ಇವರು ಹೀಗೆ ಭಾಷಣ ಮಾಡಿದರು, ಹಾಗೆ ಭಾಷಣ ಮಾಡಿದರು ಅಂತ. ಅದು ಹೇಗೆ ಭಾಷಣ ಮಾಡಬೇಕು, ಏನು ವಿಷಯ ತಿಳಿಸಬೇಕು ಅನ್ನೋದು ಈಗ ಇವರ ತಿಳುವಳಿಕೆ ಕೊಟ್ಟಂಥ ತಿಳುವಳಿಕೆಯಲ್ಲಿ ಇದು ಈ ಆರಿಸ್ಕೊಂಡಿರುವ ಅಂಶ 2 ಪ್ರಕರಣಗಳಿಂದ. ಒಂದು ಅನೆಕ್ಡೋಟ್ಸ್ ಫ್ರಮ್ ದಿ ಲೈಫ್ ಆಫ್ ಕೃಷ್ಣಮೂರ್ತಿ. ಒಂದು ಅಂಶ, ಒಂದು ಚಾಪ್ಟರ್. ಅನೆಕ್ಡೋಟ್ಸ್ ಫ್ರಮ್ ದಿ ಲೈಫ್ ಆಫ್ ಕೃಷ್ಣಮೂರ್ತಿಯವರ ಜೀವನದಲ್ಲಿಯ ಕೆಲವು ಘಟನೆಗಳು. ಅನಂತರ ಯುರೋಪ್ ದೇಶದ ಹೆಸರು ಜ್ಞಾಪಕ ಇಲ್ಲ, ಒಬ್ಬ ಸಾಧಕರು ಕೃಷ್ಣಮೂರ್ತಿ 100 years ಅಂತ ಹೇಳಿ ಒಂದು ಗ್ರಂಥ ಬರೆದಿದ್ದಾರೆ. ಭಾಳ ದೊಡ್ಡ ಗ್ರಂಥ. ಇಷ್ಟು ಉದ್ದ ಇದೆ, ಇಷ್ಟು ದಪ್ಪ ಇದೆ. ಓದೋಕ್ಕೇನೋ ಓದಿದ್ದೀನಿ. ಕೃಷ್ಣಮೂರ್ತಿ 100 years ಅಂತ. ಅದರಲ್ಲಿ ಕೆಲವು ಘಟನೆಗಳನ್ನು ಆರಿಸ್ಕೊಂಡಿದ್ದೀನಿ. ಎಷ್ಟಾಗಿದೋ ಅಷ್ಟು ತಮ್ಮ ಕಿವಿಗೆ ಹಾಕೋಣ, ಉಳಿದಿದ್ದು ನೀವು ಓದ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಮೊದಲನೇದು ಅನೆಕ್ಡೋಟ್ಸ್ ಫ್ರಮ್ ದಿ ಲೈಫ್ ಆಫ್ ಕೃಷ್ಣಮೂರ್ತಿ. ಇನ್ನೊಂದು ಕೃಷ್ಣಮೂರ್ತಿ 100 years ಅಂತ, ಲೈಫ್ ಆಫ್ 100 years ಅಂತ. ಈಗ ಹಾಗೆ ಬಂದುತ್ತಾ ಹೋಗೋಣ.
ಈಗ ಅವರ ಬೋಧನೆಯ ಸಾರಾಂಶ ಇಲ್ಲಿ ಇತಿಹಾಸಕ್ಕೆ ಎನ್ನುವ ಪದ ಬಂದಿದೆ. ಪದ ಕೃಷ್ಣಮೂರ್ತಿ ಫೌಂಡೇಶನ್ ಅಂತ ಹೇಳಿ ಅಡಿಯಾದಲ್ಲಿದೆ. ಅವರು ಕೊನೆಯ ದಿನಗಳು 1986 ಕೊನೆಯ ದಿನಗಳಾಗಿತ್ತು. ಆ ದಿನಗಳಲ್ಲಿ ಆ ಕೃಷ್ಣಮೂರ್ತಿ ಫೌಂಡೇಶನಲ್ಲಿ ದೊಡ್ಡ ಮೀಟಿಂಗ್ ಏರ್ಪಾಡು ಮಾಡ್ತಾರೆ. ಆ ಮೀಟಿಂಗಲ್ಲಿ ಒಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಯಾವಾಗ ಥಿಸಾಫಿಕಲ್ ಸೊಸೈಟಿ ಇದ್ದಿತ್ತು ಅಂತ. ಅವರು ಬೆಳೆದಿದ್ದು ಥಿಸಾಫಿಕಲ್ ಸೊಸೈಟಿನಲ್ಲಿ, ಇವರನ್ನ ಬೆಳೆಸಿದ್ದು, ಕೇರ್ ಟೇಕ್ ಮಾಡಿದ್ದು ಎಲ್ಲ ಆನಿ ಬಿಸೆಂಟ್ರು ಬಿಟ್ಬಿಟ್ರು. ಅವರು ಆನಿ ಬಿಸೆಂಟ್ರನ್ನ ಅವ್ರ ಅಮ್ಮ ಅಂತ ಕರೀತಾ ಇದ್ರು. ನೋಡಿ ಹೇಗಿದೆಯೋ ಆ ಮೂಲದಿಂದ ಬೆಳೆದವರು. ಬೆಳೆದು ಕೊನೆಗೆ ಅವರೇ ಇತಿಹಾಸಕ್ಕೆ ಬಿಟ್ಟು ಹೋಗಲಿಲ್ಲ. ಅದೇ ಉತ್ತರ ಹೇಳ್ತಾರೆ. ನೀವು ಯಾವಾಗ ಬಿಟ್ಟಿದ್ದು ಅನ್ನೋದಕ್ಕೆ ಅವ್ರು ತಡೀತಾರೆ. ಇಲ್ಲಿ ಸ್ವಲ್ಪ ಹೇಳಿ ಜೇಕೆ ಅವರು ತಡೆದು ಅವ್ರಿಗೆ ಹೇಳಿದಂಥ ಸೆಂಟೆನ್ಸು ಹಾಗೆ ಇದೆ ಆ ಬುಕ್ಕಲ್ಲಿ. ಐ ನೆವರ್ ವಾಕ್ಡ್ ಔಟ್ ಆಫ್ ಥಿಸಾಫಿಕಲ್ ಸೊಸೈಟಿ. ಐ ನೆವರ್ ವಾಕ್ಡ್ ಔಟ್ ಆಫ್ ಥಿಸಾಫಿಕಲ್ ಸೊಸೈಟಿ. ನಾನು ಥಿಸಾಫಿಕಲ್ ಸೊಸೈಟಿಯಿಂದ ಹೊರಬರಲಿಲ್ಲ. ಆದರೆ ಬಟ್ ದೇ ಡಿಡ್ ನಾಟ್ ವಾಂಟ್ ಮೀ ದೇರ್. ಅದು ಇರುವವರೆಗೇನು ನನ್ನಲ್ಲಿ ಇರಿಸ್ಕೊಳ್ಳೋಕ್ಕೆ ಮನಸ್ಸಿಲ್ಲ. ಯಾಕೆ ಅಂತಂದರೆ ಇವರು ಹೇಳಬೇಕಾಗಿರುವುದು ಪೂರ್ಣವಾಗಿ ಮಂದಟ್ಟು ಮಾಡ್ತಾ ಇದ್ದಾರೆ ಅವರ ಲೆವೆಲ್ನಲ್ಲಿ. ನಮಗದು ಅರ್ಥ ಆಗಲಿಲ್ಲ. ಅದಕ್ಕಾಗಿ ಈ ಇತಿಹಾಸಕ್ಕೆ ಅನ್ನೋ ಪದ ಉಪಯೋಗಿಸಿರುವುದೇ ಪೂರ್ಣ ಅವರು 60 ವರ್ಷಗಳು ಏನು ಪ್ರಪಂಚಕ್ಕೆ ತಿಳುವಳಿಕೆ ಕೊಟ್ಟರು. ಆ ತಿಳುವಳಿಕೆಯ ಸಾರ ನಮ್ಮ ಮಹಾದೇವಪ್ಪನವ್ರು ಥ್ಯಾಂಕ್ಸ್ ಆಗಬೇಕು ಅಂತ ಅವಾಗ ಹೇಳಿದೆ. ಅವರು ಇದನ್ನು ಮಾಡ್ತಾರೆ. ತಿಳುವಳಿಕೆಯ ಸಾರ, ಇತಿಹಾಸದ ಬೋಧನೆಯ ಸಾರ. ಇಷ್ಟು ತನಕ ಅವರು ಏನು ಉಪನ್ಯಾಸಗಳು ಕೊಟ್ಟಿದ್ರು ಅದರ ಸಾರ ಏನಪ್ಪ ಅಂತಂದರೆ ಸಂಸರಣೆ ಅಂದರೆ ಏನು ಗೊತ್ತಿದೆ ನಮಗೆ. ಥಿಸಾಫಿಕಲ್ ಸೊಸೈಟಿ ಸದಸ್ಯರಿಗೆ ಏನು ನಾವು ಹುಟ್ಟಾನೆ ಮನುಷ್ಯ ಹುಟ್ಟಲಿಲ್ಲ. ಭೂತ ವರ್ಗದಲ್ಲಿದ್ದೀವಿ. 3 ಅಂತಸ್ತು, 1, 2, 3. ಅಲ್ಲಿಂದ ಕರ್ಜುವಾದ್ವಿ, ಕಲ್ಲಾದ್ವಿ, ಸಸ್ಯವಾದ್ವಿ, ಪ್ರಾಣಿಯಾದ್ವಿ, ಈಗ ಈ ಹಂತಕ್ಕೆ ಬಂದಿದ್ದೀವಿ. ಈ ಹಂತಕ್ಕೆ ಬಂದಾಗ ಸಮೇತ ಇದೇ ಜ್ಞಾನ ಇಟ್ಕೊಂಡು ಬರಲಿಲ್ಲ. ಕಾಡು ಮನುಷ್ಯರಾಗಿ ತಿಳುವಳಿಕೆ ಕಡಿಮೆಯಾಗಿ ಹುಟ್ಟಿ ಅಲ್ಲಿಂದ ಬೆಳೆದು ಈ ಹಂತಕ್ಕೆ ಬಂದಿದ್ದೀವಿ. ಇದು ಸಂಸರಣೆನೇ. ಇಷ್ಟಕ್ಕೆ ನಿಲ್ಲಬೇಕಾ ಅಂತಂದರೆ ಇಷ್ಟಕ್ಕೆ ಭಾಳ ಚೆನ್ನಾಗಿದೆ, ಉಪ್ಪಿಟ್ಟು ರುಚಿಯಾಗಿತ್ತು, ಕೊಟ್ಟಂಥ ಸ್ವೀಟು ಭಾಳ ಟೇಸ್ಟ್ ಅಲ್ಲ, ಏನಪ್ಪ ಗೋಡಂಬಿ ಗಿಡಂಬಿ ದ್ರಾಕ್ಷಿ ಎಲ್ಲ ಹಾಕಿರ್ತಾರೆ, ಮಧ್ಯಾಹ್ನ ಅದೇ ಸಿಗಲಿ, ರಾತ್ರಿಗೂ ಅದೇ ಸಿಗಲಿ, ಈ ಭಾವನೆ ಇದ್ದರೆ ಇಲ್ಲೇ ಇರಲಿ. ಈ ಭಾವನೆ ಇದ್ದರೆ ಇನ್ನೊಂದು ಅಂಶ ತಿಳಿಸಿರೋದು ಹೋದರೆ ಸಾರಾಂಶ ಏನಪ್ಪ ಅಂತಂದರೆ ಒಂದೊಂದು ಹಂತಕ್ಕೂ ಒಂದು ನಿಗದಿಯಾದ ಪೀರಿಯಡ್ ಇದೆ. ಅವರು ತಿಳಿಸಿದ್ದಾರೆ ಒಂದು ನಿಗದಿಯಾದ ಇಷ್ಟು ವರ್ಷಗಳು ಈ ಹಂತದಲ್ಲಿ ನಾನು ಬೆಳೆದೆ. ಭೂತವರ್ಗದಲ್ಲಿ 3 ಭೂತವರ್ಗದ ಹಂತಗಳು. ಒಂದೊಂದು ಹಂತದಲ್ಲೂ ಸಮೇತ ಒಂದು ಕಾಲ, ಒಂದೇ ಭೂತವರ್ಗ 1 ಕಲ್ಪ, 2 ಕಲ್ಪ, 3 ಕಲ್ಪ ಪೀರಿಯಡ್. 422 ಕೋಟಿ 32 ಕೋಟಿ ವರ್ಷಗಳು. ಅಷ್ಟು ವರ್ಷಗಳು ಒಂದೊಂದು ಹಂತದಲ್ಲಿ ಬೆಳೆದಿದೆ. ಕಲ್ಲಾದ್ವಿ, ಬೆನ್ನಲ್ಲೂ ಅಷ್ಟೇ ಅಷ್ಟು ವರ್ಷಗಳು, ಅಷ್ಟು ಪೀರಿಯಡ್ ಇದ್ದು ಬದಲಾವಣೆ ಸಸ್ಯವಾದ್ವಿ. ಹೊರಗಡೆ ನೋಡಿದ್ರು ಗೊತ್ತಾಗುತ್ತೆ ಕಲ್ಲು ಸಸ್ಯ ಹೇಗಾಗುತ್ತೆ ಅಂತ. ಅಲ್ಲಿ ಏನು ಬೀಜ ಬಿತ್ತಿರೋದಿಲ್ಲ, ಏನೂ ಇಲ್ಲ. ಗಾಳಿನಲ್ಲೇ ಮಳೆ ಗಾಳಿಗೆ ಒಂದು ಸಸ್ಯ ಹುಟ್ಟುಕೊಡುತ್ತೆ ಕಲ್ಲಿನಲ್ಲಿ. ಆ ಸಸ್ಯವಾಗಿ, ಸಸ್ಯದಿಂದ ಪ್ರಾಣಿಯಾಗಿ, ಪ್ರಾಣಿಯಿಂದ ಮನುಷ್ಯರಾಗುವವರೆಗೆ ಒಂದು ಕಾಲ ಒಂದೊಂದು ಹಂತದಲ್ಲೂ ಬೆಳೆದು ಬಂದ್ವಿ. ಇಲ್ಲಿ ಒಂದು ಚಾನ್ಸ್ ಇದೆ ನಮಗೆ. ಇಲ್ಲಿ ಒಂದು ಚಾನ್ಸ್ ಇದೆ. ಏನಪ್ಪ ಅಂತಂದರೆ ಅವರು ಮನೆಯವರು ಈಗ ಒಂದು ಇದು ತೋರಿಸಿದ ಆದ್ಮೇಲೆ ನೋಡಿ ಹೇಗಿದೆಯೋ. ಧನ್ಯವಾದ ಸರ್ ನಿಮಗೆ. ಮನುಷ್ಯ ವರ್ಗಕ್ಕೆ ಬಂದಾದ ಮೇಲೆ ಕೃಷ್ಣಮೂರ್ತಿ ಪ್ರಕಾರ ಅಥವಾ ಇತಿಹಾಸೀಯ ಬೋಧನೆಯ ಸಾರಾಂಶದ ಪ್ರಕಾರ ಸಂಸರಣೆ ನಾವು ಮನುಷ್ಯರು ಮಾನವಾತೀತರಾಗಬೇಕು, ದೈವತ್ವಕ್ಕೆ ಏರಬೇಕು. ದೈವತ್ವಕ್ಕೆ ಏರಬೇಕಾಗಿದ್ರೂ ಸಮೇತ
ಸಾಮಾನ್ಯ ಜೀವನ ಮಾಡಿದರೆ 432 ಕೋಟಿ ವರ್ಷಗಳು ಅಥವಾ ಕಲ್ಕಾಲ. ಒಂದು ವೇಳೆ ನಾನಿರೋದೇ ಹೀಗೆ ಇಷ್ಟೊತ್ತು ಹೇಳ್ಕೊಂಡಂಗೆ ಅವ್ರು ಕೊಟ್ಟಂಥ ಗೋಡಂಬಿ ದ್ರಾಕ್ಷಿಯಾಗಿ ಮಾಡಿದಂಥ ಪಾಯಸ ಸಿಹಿ ಭಾಳ ರುಚಿಯಾಗಿದೆ ಅಂತ ಅಂದ್ಕೊಂಡು ಇದೇ ಸರಿ ಅಂತಂದರೆ 432 ಕೋಟಿ ವರ್ಷಗಳಲ್ಲ, ಒಂದು ಕಲ್ಪ ಅಲ್ಲ, 2 ಕಲ್ಪ ಆದ್ರೂ ನಾನು ಇರೋದು ಹೀಗೆ ಅಂತ ಹೇಳಿ ಇಲ್ಲೇ ಇದೆ. ಆದರೆ ತೀಕ್ಷ್ಣವಾಗಿ ಇದ್ರ ಸಾರಾಂಶ ಸಂಸ್ಕರಣೆ ಆದಷ್ಟು ಬೇಗ ಮಾನವರು ಮಾನವಾತೀತರಾಗಬೇಕು, ದೈವತ್ವಕ್ಕೆ ಏರಬೇಕು ಅನ್ನೋ ಭಾವನೆಯಿಂದ ಭಾವನೆ ಅನ್ನೋದಕ್ಕಿಂತ ಸಾಧನೆಯಿಂದ ಮುಂದುವರೆದ್ರೆ ಕಲ ಆಗ್ತಾ ಇಲ್ಲ. ಇಲ್ಲಿ ಬಿಡು ಅಂತ ಅಂದ್ಕೊಂಡಿದ್ವಿ ಅಂತ ಇಟ್ಟು ಕಲ್ಪ ಸಾಕ. ಅದು ಅದಕ್ಕಾಗಿ ಹೇಳ್ತಾ ಇರೋದ್ರಲ್ಲಿ ಅದೇನೇ ಈ ಪಾಯಿಂಟ್ಸ್ ಬರುತ್ತೆ ಮುಂದೆ. ಏನಪ್ಪ ಬೋಧನೆ ಸಾರಾಂಶ ಸಂಸ್ಕರಣೆ ಅಂತಂದ್ರೇನು, ನಾನು ಈ ಜನ್ಮದಲ್ಲಿ ಏನೇನು ಮಾಡಿರ್ತೀವೋ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅದು ಈ ಜನ್ಮದಲ್ಲಿ ಅನುಭವಿಸ್ಬೇಕು ಅದರ ಫಲ. ಅಥವಾ ಏನಾದರೂ ಸಿಲುಕು ಉಳಿದಿದ್ರೆ ಮುಂದಿನ ಜನ್ಮದಲ್ಲಿ ನಾವು ಆ ಹಂತದಲ್ಲಿ ಹುಟ್ಟಬೇಕಾಗುತ್ತೆ, ಅನುಭವಿಸ್ಬೇಕು ನಾವು ಮುಂದಿನ ಜನ್ಮದಲ್ಲಿ. ಈ ಬ್ಯಾಲೆನ್ಸ್ ಎಲ್ಲ ಏನೇನು ಈ ಹಂತದಲ್ಲಿ ಈ ಜನ್ಮದಲ್ಲಿ ಅಷ್ಟೋ ಜ್ಞಾನ ಕೊಟ್ಟಿದ್ದಾರೆ, ಬೇರೆ ಬೇರೆ ಮೂಲಗಳಿಂದ ಜ್ಞಾನ ದೊರೆತಿದೆ. ಅದನ್ನು ಈ ಜನ್ಮದಲ್ಲೇ ಅನುಭವಿಸೋಕ್ಕಾಗುತ್ತೆ, ಅಥವಾ ಮುಂದಿನ ಜನ್ಮದಲ್ಲಿ ಕಠಿಣವಾಗಿ ಅನುಭವಿಸ್ಬೇಕಾಗುತ್ತೆ. ಕಠಿಣವಾಗಿ ಅದು ಅವರ ಸಾರಾಂಶ. ನಾವು ಹೇಗೆ ಜೀವನ ಮಾಡ್ತೀವಿ, ಕರ್ಮ, ಆ ಕರ್ಮ ತೀರಿಸಬೇಕಾಗಿದ್ರೆ ಪುನರ್ಜನ್ಮ ನನಗೂ ಇರಲೇಬೇಕು. ಇಂಥ ಕೊನೆಯ ಜನ್ಮ ಅಲ್ಲ, ಬ್ಯಾಲೆನ್ಸ್ ಇದೆ. ಕೊನೆಯದೆಲ್ಲ ಚುಕ್ತ ಬ್ಯಾಲೆನ್ಸ್ ಶೀಟ್ ಎಲ್ಲ ಕೊನೆಗೆ ಬಂದ ಮೇಲೆ ಮುಂದಿನ ಹಂತ ಸಂಸಾರದ ಮುಂದಿನ ಹಂತ 4ನೇ ದೀಕ್ಷೆಯವರೆಗೆ ಪುನರ್ಜನ್ಮ ಎತ್ತಾನೇ ಇರ್ತೀವಿ. ಇಷ್ಟೊತ್ತು ದೀಕ್ಷೆಯಿಂದ ಅಂದ್ಕೊಂಡಿದ್ದೀವಿ 1, 2, 3, 4 ಎತ್ತಾನೇ ಇರ್ತೀವಿ. ಕಡಿಮೆ ಆಗಬಹುದು, ಆದರೆ ಬಿಡೋಕ್ಕಾಗಲ್ಲ. ಯಾಕೆಂದರೆ ಕರ್ಮ ಅಷ್ಟೋ ಇಷ್ಟೋ ಉಳಿದಿರುತ್ತೆ. ಪೂರ್ಣ ಇಲ್ಲಪ್ಪ ಇದೆ ಕರ್ಮದ ಏನು ರಿಸಲ್ಟು ಅಂತಂದರೆ ಆಗ ಪುನರ್ಜನ್ಮ ಇರೋದಿಲ್ಲ, ಮುಂದಕ್ಕೆ. ಇದು ಕೃಷ್ಣಮೂರ್ತಿಗಳ ಬೋಧನೆಯ ಸಾರಾಂಶ. ಅನಂತರ ಈಗ ಬರೀ ನಾವೊಬ್ಬ ಅಲ್ಲ, ಒಂದು 5-6 ಜನ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲದೆ ಹೋಗಿದ್ರೆ, ಕೃಷ್ಣಮೂರ್ತಿ ಅವರಲ್ಲದೆ ಹೋಗಿದ್ರೆ, ಜೆ.ಕೆ. ಅವರು ನಮ್ಮನ್ನು ಕಾಪಾಡದೆ ಹೋಗಿದ್ರೆ, 2004 ಡಿಸೆಂಬರ್ 26 ಸಮುದ್ರದಲ್ಲಿ ಸೇರೋಗ್ತಾ ಇದ್ವಿ. ಎಷ್ಟು ಜನ ಅವರು ತಳಿಯಾರಲ್ಲಿದ್ರು ಗೊತ್ತಿಲ್ಲ, ನಾನಂತೂ ಇದ್ದೆ. ನೋಡಿದ್ರ ಮದುವೆ ಇದ್ದು ಕೈ ಇರ್ಲಿಲ್ಲ. ಹೇಗೆ ಅಂತ ನೋಡಿದ್ವಿ. ನಾವು ಉಳ್ಕೊಂಡ್ವಿ ಜೆ.ಕೆ. ಅವರಿಂದ. ಹೇಗಪ್ಪ ಅಂತಂದ್ರೆ ರಾಧಾಜಿಯವರು ಬಲವಂತ ಮಾಡಿ ಇವರು ಹೊರಗಡೆ ಬೋಧನೆ ಮಾಡ್ಕೊಂಡಿದ್ರು. ಇವರು ಪ್ರೆಸಿಡೆಂಟ್ ಆಗೋಕ್ಕಿಂತ ಮೊದಲು ಕೃಷ್ಣಮೂರ್ತಿ ಅವ್ರ ಹತ್ರ ಹೋಗಿ, ಈಗ ಎಲ್ಲರೂ ಪ್ರೆಸಿಡೆಂಟ್ ಆಗಿ ಅಂತ ಇದ್ದಾರೆ, ಆಗೋಕೇನೋ ಮನಸ್ಸಿದೆ, ನಿಮ್ಮ ಕೃಪೆನೂ ಬೇಕು ನನಗೆ, ನೀವು ಹಾಗೆ ಇದ್ರೆ ಆಗ್ತೀನಿ ಪ್ರೆಸಿಡೆಂಟ್. ಒಪ್ಕೊಂಡ್ರು ಕೃಷ್ಣಮೂರ್ತಿ ಹಾಗೆ ಇದ್ರು. ಆದರೆ ಒಂದು ಷರತ್ತು, ನಾನು ಪ್ರೆಸಿಡೆಂಟ್ ಆದರೆ ತಕ್ಷಣ ನೀವು ಸೊಸೈಟಿ ಒಳಗೆ ಕಾಲಿಡಬೇಕು, ಸೊಸೈಟಿ ಒಳಗೆ ಕಾಲಿಡಬೇಕು. ಅದಕ್ಕೂ ಒಪ್ಕೊಂಡ್ರು ಜೈಲು. ಅಷ್ಟೊತ್ತಿಗೆ ಒಂದು 40-50 ವರ್ಷಗಳು ಸೊಸೈಟಿ ಒಳಗೆ ಬಂದಿಲ್ಲ, ಹೊರಗಡೆ ಉಪನ್ಯಾಸಗಳು ಕೊಡ್ತಾ ಇದ್ರು. ಯಾಕೆ ಅಂತಂದ್ರೆ ಈ ಉಪನ್ಯಾಸ ಯಾಕೆ ಬೇಕು? ಮಾತೆತ್ತಿದ್ರೆ ಗದರ್ದಂಗೆ ಇರುತ್ತೆ, ಮಾತೆತ್ತಿದ್ರೆ ಗದರ್ದಂಗೆ ಇರುತ್ತೆ. ಇನ್ನೊಂದಿನ ಗೊತ್ತಲ್ಲ ಏನು ಹೆಚ್ಚಿ ಅದು ಆಚಾರ್ಯ ಕೂತ್ಕೊಂಡಿದ್ರೆ ಅದರಲ್ಲಿ ಗದರ್ತಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಹಾಗೆ ಜೆ.ಕೆ. ಅವರು ವಿಷಯ ಆಗಿರೋದ್ರಿಂದ ಅವರನ್ನು ದೇ ಡಿಡ್ ನಾಟ್ ವಾಂಟ್ ಮೀ ದೇರ್, ಅಲ್ಲಿ ಬರೋಕ್ಕೆ ಅವಕ್ಕೆ ಇಷ್ಟ ಇಲ್ಲ. ಕಾರಣ ಏನು ಅಂತಂದರೆ, ಆಗ ಆನೆ ಬೆಸೆಂಟ್ ನಂತರ ಬಂದಂಥ ಅಧಿಕಾರ ವರ್ಗ ಇವರು ಬೋಧನೆ ಬಹಳ ಎತ್ತರ ಮಟ್ಟದಲ್ಲಿ ಅದು ಸಾಮಾನ್ಯ ಜನಕ್ಕೆ ಅರ್ಥ
ಗೊತ್ತಾಗೋದಿಲ್ಲ. ಅದಕ್ಕಾಗಿ ಇವ್ರ ಬೋಧನೆಗಳಿಗಿಂತ ಸಣ್ಣ ಸಣ್ಣದು ಅವರೇ ಕೊಟ್ಟಿರುವಂಥ ಡಿಗ್ರಿ ಆಫ್ ಮಾಸ್ಟರ್ನ ಶುರು ಮಾಡಿ ಹೇಳೋಣ ಅಂತ ಹೇಳಿ ರಾಶಿಸ್ತಾರೆ. ಇವ್ರಿಗೆ ಕೊಟ್ಟಿದ್ದರಿಂದ ಜೆ ಕೆ ಅವರು ಬರೋದಿಲ್ಲ ಅಷ್ಟೇ. ಮನೆಗೆ ಅವರು ಬಂದರು, ಜೆ ಕೆ ಅವರು ಬಂದು ದಾದಾಜಿಯವ್ರ ಜೊತೆಯಲ್ಲಿ ವಾಕ್ ಹೋದರು. ಸೊಸೈಟಿ ಉದ್ದಕ್ಕೂ ವಾಕ್ ಹೋದಾಗ ಅಲ್ಲಿ ದೊಡ್ಡವ್ರದ್ದೆಲ್ಲ ಚಿತಾಭಸ್ಮಗಳು ಒಂದು ಕಡೆ ಇಟ್ಟಿದ್ದಾರೆ, ಹಿರಿಯರು ಚಿತಾಭಸ್ಮಗಳು ಒಂದು ಕಡೆ ಇಟ್ಟಿದ್ದಾರೆ. ಅಲ್ಲಿ ಹೋದಾಗ ಜೆ ಕೆ ಅವರು ನಿಂತರು, ಅಲ್ಲೇ ನಿಂತು ಗಮನಿಸಿದ್ರು, ಇಲ್ಲಿ ಏನೋ ವ್ಯತ್ಯಾಸವಾಗಿದೆಯಲ್ಲ, ಏನಿದೆ ವ್ಯತ್ಯಾಸ ಅಂತ. ಏನೂ ಇಲ್ಲ ದಾದಾಜಿ ಅವ್ರಿಗೆ ಐಡಿಯಾ ಇದೆ, ಏನೂ ಇಲ್ಲ. ಏನೋ ವ್ಯತ್ಯಾಸ ಅಂತಂದರೆ 1976-77ರಲ್ಲಿ ದೊಡ್ಡ ಸುನಾಮಿ ಹೊಡೀತು. ಬಂಗಾಳ ಕೊಲ್ಲಿಯಲ್ಲಿ ದೊಡ್ಡ ಸುನಾಮಿ ಎದ್ದು ಆಗ ಇದ್ದಂಥ ಪ್ರೆಸಿಡೆಂಟು ಜಾನ್ ಕೋಟ್ಸ್, ಈ ಕಡೆಯಿಂದ ಮೂರನೇವರು, ಆಮೇಲೆ ನೋಡಿ ಆ ಕಡೆಯಿಂದ ಮೂರನೇವರು ಜಾನ್ ಕೋಟ್ಸ್. ಅಲ್ಲಿದ್ದಂಥವರೆಲ್ಲ ಭಯಪಟ್ಟರು. ವಿಜ್ಞಾನಿಗಳು ಹೀಗೆ ಹೇಳ್ತಾ ಇದ್ದಾರೆ, ಮಳೆ ಇಷ್ಟದಿಂದ ಹೊಡೀತಾ ಇದೆ, ಸುನಾಮಿ ಬಂದು ಇದೆಲ್ಲ ಕೊಚ್ಕೊಂಡು ಹೋಗುತ್ತೆ ಅಡಿಯಾಗಲ್ಲ ಅಂತ ಹೇಳಿ ಪೇಪರ್ಗಳೆಲ್ಲ ಬರ್ತಾ ಇದೆ, ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ರೇಡಿಯೋ ನ್ಯೂಸ್ ಬೇರೆ ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲ, ಈ ಎಸ್ಟೇಟ್ ನಮ್ಮ ಇರುವಂಥ ಸ್ಥಳ ಮಹಾತ್ಮರ ಸಂರಕ್ಷಣೆಯಲ್ಲಿದೆ, ನೀವೇನು ಭಯಪಡಬೇಡಿ ಅಂತ. ಅವ್ರ ಸಂರಕ್ಷಣೆ ಕಾಪಾಡೋದು ಅವರು. ಯಾಕೆ ಭಯ ಅಂತಂದ್ರು ಕೋರ್ಸ್. ಎಲ್ಲರೂ ಅಲ್ಲೇ ಇದ್ರು. ಬಂದಂಥ ಸುನಾಮಿ ನೇರವಾಗಿ ಮದ್ರಾಸನ್ನು ಬಿಟ್ಟು ಕಲ್ಕತ್ತಾ ಕಡೆಗೆ ಹೋಗ್ಬಿಡ್ತು. ಆಂಧ್ರ, ಅದು ದಿವಿ ಅಂತ ಕರೀತಾರೆ, ವಿಶಾಖಪಟ್ಟಣ ಗಡ್ಡೆಯನ್ನು ದಿವಿಗಡ್ಡೆ ಅಂತ ಕರೀತಾರೆ ಆಂಧ್ರದಲ್ಲಿ, ತೆಲುಗು ಭಾಷೆ. ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು ಬಂದಿದ್ದು ಇಲ್ಲಿ ಅಡಿಯಾದ ಹತ್ರ, ಹೋಗಿದ್ದು ಆ ಕಡೆ. ಕೋರ್ಸ್ ಹೇಳಿದ್ದು ನಿಜಾಯಿತು, ಇದು ಮಹಾತ್ಮ ರಕ್ಷಣೆ ಇದೆ ಅಂತ. ಆಗ ಏನಾಯಿತು, ಹೆಚ್ಚಿನ ಮಳೆ ಬಿದ್ದಿದ್ದರಿಂದ ಸ್ವಲ್ಪ ಕಟ್ಟಿದ ಕಟ್ಟಡಗಳು ಹಳೆವು ಎಲ್ಲ ಬಿದ್ದೋಗಿತ್ತು. ಅದನ್ನು ಕೋರ್ಸ್ ಅವರು ರಿಪೇರಿ ಮಾಡಿದರು. ರಿಪೇರಿ ಮಾಡಿದಾಗ ಒಂದು ಕಡೆ ಅನೇಕ ಗಂಜಿಗಳು, ಅನೇಕ ಲೋಹಗಳು ಕೂಡಿದಂಥ ಒಂದು, ನಾವು ಪಾಕೆಟ್ ಅಂದ್ಕೊಳ್ಳೋಣ, ಕೂಡಿದಂಥ ಒಂದು ಸ್ವಲ್ಪ ಒಂದು ಕಡೆ ಸಿಕ್ತು. ಅದನ್ನು ಇನ್ನೇನು ದೊಡ್ಡವರು ಇನ್ನೂಡಿದ್ದಾರೆ ಅಂತ ಹೇಳಿ ಕೋರ್ಟ್ಸ್ ಅವರು ಎತ್ತಿ ದಾದಾಜಿ ಅವರು ಕೈ ಕೊಟ್ಟರು. ದಾದಾಜಿ ಇರೋ ರೂಮಲ್ಲಿ ಇಟ್ಕೊಂಡ್ರಂತೆ, ಹಿರಿಯೋದು ಹಾಗೆ ನೋಡೋಣ ಅಂತ. ಇಲ್ಲಿ ಅನೇಕ ವರ್ಷಗಳ ನಂತರ ಹೆಜ್ಜೆ ಇಟ್ಟು ನೋಡಿ, ಆಗ ಇಲ್ಲೇನೋ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಜೆ ಕೆ ಅವರು ಕಂಡುಕೊಂಡ್ರು. 80ರಲ್ಲಿ ಏನೂ ಇಲ್ಲ ಅಂತಂದ್ರೂ ಇವ್ರು ಇಲ್ಲ, ಏನೋ ಡಿಫ್ರೆನ್ಸ್ ಆಗಿದೆ ಇಲ್ಲಿ. ಆಗ ದಾದಾಜಿ ಅವರು ಹೇಳಿದ್ರು, ಹೌದು, ಈ ರೀತಿ ಆ ಮಳೆ ಕೊಟ್ಟಂಥ ತೊಂದರೆ ಇಲ್ಲ, ಈ ರೀತಿ ಆಯಿತು, ಅದನ್ನು ಜೋಪಾನವಾಗಿ ನಾನು ಒಂದು ಕಡೆ ಇಟ್ಟಿದ್ದೀನಿ, ತೋರಿಸಿ ಅಂತ ತೋರಿಸಿ. ಅದು ಹೇಗಪ್ಪ ಅಂತಂದರೆ, ಬೆಸೆಂಟ್ರು ಇವರು ಕೃಷ್ಣಮೂರ್ತಿ ಭಾಳ ಚಿಕ್ಕವರು, ಅಮ್ಮ ಅಂತ ಹೇಳಿ ಅವ್ರ ಹಿಂದಿಗೆ ತಿರುಗಾಡ್ತಾ ಇದ್ದಂಥ ಕಾಲ. ಆ ಕಾಲದಲ್ಲಿ ಮಹಾತ್ಮದಿಂದ ಬೆಸೆಂಟ್ರು ಆ ಎಸ್ಟೇಟನ್ನು ಕಾಪಾಡೋದಕ್ಕೋಸ್ಕರ ಮಹಾತ್ಮನ ರಕ್ಷಣೆಯನ್ನು ಅಲ್ಲಿ ಕೂಡಿಸಿದ್ರು ಭೂಮಿಯಲ್ಲಿ. ಬೆಸೆಂಟ್ರು ನೋಡಿ, ಅದು ಆಗಿನ ಕಾಲ 76-7ರಲ್ಲಿ ಈ ಘಟನೆ ನಡೆದು ಈಚೆಗೆ ಬಂತು. ಆಮೇಲೆ ಕೃಷ್ಣಮೂರ್ತಿಯವರ ಗಮನ ಇದ್ದಲ್ಲ, ಸಣ್ಣ ಹುಡುಗ ಅವಾಗ ಬೆಸೆಂಟ್ ತಿರುಗಾಡ್ತಾ ಇದ್ದಂಥ ಹುಡುಗ. ಆಗ ಪುನಃ ಇವಿನ ಕೆಲಸ ಮಾಡೋದಿಲ್ಲ, ಈಚೆ ತೆಗೆದುಬಿಟ್ಟಿದ್ದೀರಿ, ಬೇರೆ ಬೇರೆ ತನ್ನಿ ಅಂತ ಹೇಳಿ ಒಂದು ಲಿಸ್ಟ್ ಕೊಟ್ಟು ಇವನ್ನ ತರಿಸಿ ಅಂತ ಹೇಳಿ ತರಿಸ್ಕೊಂಡು ಅದನ್ನು ಅವರ ಸ್ವಹಸ್ತದಿಂದ ಒಂದು ಕಡೆ ಸ್ಥಾಪನೆ ಮಾಡಿದರು. ಅದು ದಾದಾಜಿಯವರು ಬೇರೆಯವರಿಗೆ ಹೇಳಿರಬಹುದು, ಸ್ಥಳನ ಹೇಳಿ ದಾದಾಜಿಯವರು ಇಲ್ಲ ಈಗ. ಆದರೂ ರಕ್ಷಣೆ ಇದೆ. ಅಡಿಯಾರ್ ಕ್ಷೇತ್ರ 2004ರಲ್ಲಿ ನಾನು ಹೇಳಿದ್ದಲ್ಲ, ಆ ರಕ್ಷಣೆಗೆ ಆ ಅಡಿಯಾರ್ ಕ್ಷೇತ್ರ ಒಳಗಡೆ ಇದ್ದಿದ್ರೆ ನಾವು ನೆಮ್ಮದಿಯಾಗಿ ನಮ್ಮ ಪ್ರೆಸಿಡೆನ್ಷಿಯಲ್ ಸ್ಪೀಚ್ ಕೊಡ್ತಾ ಇದ್ದಾರೆ, ನಿಮ್ಮಂಥ ಬೆಳಗ್ಗೆ ಟಿಫನ್ ಆಗಿತ್ತು ಕೂತ್ಕೊಂಡಿದ್ದೀವಿ ಕ್ಷೇತ್ರದ ಮೇಲೆ. ಅವರೇನೋ ಅಡಿಯಾರ್ ಕ್ಷೇತ್ರ ಸ್ವಲ್ಪ ತೊಂದರೆ ಇದೆ ಅಂತ ಇದು ಬಂತು ಅವ್ರ ಬಾಯಲ್ಲಿ, ದೊಡ್ಡವ್ರ ಬಾಯಲ್ಲಿ ಬಂತದು. ಹೇಳ್ತಾ ಇದ್ದಾರೆ ಏನೋ ಮಳೆ
ಯಾವುದೋ ಇದು ಗಾಡಿನ ಬರ್ಬೋದು ಅಂತ ನಮ್ಮಲ್ಲಿ ಯಾವುದು ಅಂದ್ಕೊಂಡ್ರೆ ಸ್ಪೀಚ್ ಆಯಿತು, ಮಧ್ಯಾಹ್ನ ಊಟ ಆಯಿತು, ಆಮೇಲೆ ಗೊತ್ತಾಯಿತು ಏನು ಎಫೆಕ್ಟ್ ಆಗಿದೆ ಅಂತ. ಅಡಿಯಾರ್ ಕ್ಷೇತ್ರ ಬಿಟ್ಟು ಈ ಕಡೆ ಅಷ್ಟಲಕ್ಷ್ಮಿ ಗುಡಿ ಈ ಕಡೆ ಹೊಡ್ಕೊಂಡು ಹೋಗಿದೆ, ಮನೆ ಮಠ ಎಲ್ಲ ಆ ಕಡೆ ಏನಪ್ಪ ಅದು ಮೆರೀನಾ ಬೀಚು ಸಿಟಿ ಎಲ್ಲ ತೊಂದರೆ ಸಿಕ್ಕಿದೆ. ನಾವು ಮಾತ್ರ ಸೇಫಾಗಿದೆ. ಅಲ್ಲಿಗೆ ಕಾಪಾಡಿದವ್ರ ಕೈ ಯಾರು? ನಮ್ಮನ್ನು ಕಾಪಾಡಿದವ್ರ ಕೈಗೆ ಮಹಾತ್ಮರು ಇರಲಿ. ಅಲ್ಲಿ ಭೂಸ್ಥಾಪನೆ ಮಾಡಿದ್ರೆ ಜೆ.ಕೆ. ಅವರು ಒಂದು ವೇಳೆ ಅವ್ರು ಬರಲಿಲ್ಲ ಅಂತ ಇಟ್ಕೊಂಡು ನಾವು ಅಷ್ಟೇ. ನಮ್ದು 2004 21 ವರ್ಷದ ಹಿಂದೆ ನಮ್ಮ ಕಡೆ. ಅದಕ್ಕಾಗಿ ಎಲ್ಲರೂ ಬಹಳ ಸೂಕ್ಷ್ಮವಾದ ವಿಷಯ, ಬಹಳ ಸೂಕ್ಷ್ಮವಾಗಿ ಯಾವುದಾದ್ರೂ ಒಂದು ಇತಿಹಾಸ ತಿಳಿಸುತ್ತೆ ಅಂತ ಇಟ್ಕೊಳ್ಳಿ. ತಿಳಿಸೋವಾಗ ಇಷ್ಟೊತ್ತು ಆಯ್ಮನೆಗೆ ರಿಕ್ವೆಸ್ಟ್ ಮಾಡ್ಕೊಂಡಲ್ಲ ಬೇಡಮ್ಮ ಅಂತ ಫೋನು ವಾಟ್ಸಪ್ಪು ದೊಡ್ಡದಾಗಿ ಬರ್ತಾರೆ. ಮೊದಲದಲ್ಲಿ ಮನೆಯಿಂದ ಫೋನು ಏನೋ ಒಂದು ಮನೆಯಿಂದ ಇರಲಿ ಕೇಳಿಸ್ಕೊಂಡು ಹೊರಗೆ ಕೇಳಿಸ್ಕೊಳ್ಳೋಣ. ಇಲ್ಲೇನು ಕಲಿಯೋದಿಲ್ಲ. ನಮ್ಮಷ್ಟಕ್ಕೆ ನಾವು ಬದಲಾವಣೆ ಮಾಡಿಕೊಳ್ಳೋದಿದೆ. ಅನಂತರ ನಡವಳಿಕೆ ಈಗ ನಮ್ಗೆ ಕಲಿಸ್ತಾ ಇದ್ದಾರೆ. ಇದು ಇಲ್ಲಿನ ವ್ಯವಸ್ಥಾಪಕರು ಬೇಜಾರು ಪಡ್ಕೋಬಾರ್ದು. ನಮ್ಮ ಸನಂತವರಾಗಲಿ, ನಮ್ಮ ಮಹದೇವಪ್ಪನವರಾಗಲಿ ಕೆಲವು ತಿಂಗಳ ಹಿಂದೆ ಭಾಳ ಹಿರಿಯರು ಇಲ್ಲಿ ಉಪನ್ಯಾಸ ಅವರನ್ನು ಬರ್ಮಾಡ್ಕೊಂಡಿದ್ದು ಬೆಳೆಸಿದ್ದು ಸೂಕ್ತ ಅಂತ ಅನಿಸ್ಲಿಲ್ಲ. ಯಾಕಪ್ಪ ಈ ಪಾಯಿಂಟ್ ಜೆ.ಕೆ. ಅವರಿಗೆ ಈ ಪಾಯಿಂಟ್ ಬರ್ತಾ ಇದೆ ಅಂತಂದರೆ, ಜೆ.ಕೆ. ಅವರಿಗೆ 69 ವರ್ಷ. ಯೋಗದ ರೀತಿಯಲ್ಲಿ ಅವ್ರ ಶರೀರದ ದೌರ್ಬಲ್ಯವನ್ನು ಹೋಗಲಾಡಿಸೋದಕ್ಕೆ ಯೋಗ ಮಾಸ್ಟರ್ ವಯಸ್ಸು 27 ವರ್ಷ. ಮಾಸ್ಟರ್ ಯೋಗ ಟೀಚರ್ ವಯಸ್ಸು ಎಷ್ಟು? ಇವ್ರ ವಯಸ್ಸು 69. ಒಂದು ನ್ಯೂನತೆ ಕಾಣಿಸ್ಕೊಡ್ತು ಜೆ.ಕೆ. ಅವರ ಶರೀರದಲ್ಲಿ. ಆ ನ್ಯೂನತೆಯನ್ನು ಹೋಗಲಾಡಿಸೋಕ್ಕೋಸ್ಕರ, ಸರಿ ಮಾಡೋಕ್ಕೋಸ್ಕರ ಆ ಯೋಗ ಟೀಚರು ನಾನು ನಿಮ್ಮನೆಗೆ ಬರ್ತೀನಿ ಅಂತ ಅಂದ್ರು. ಇಲ್ಲ ನಿಮ್ಮಂಥವರು ಇಲ್ಲಿ ಕರೆಸ್ಕೊಳ್ಳೋದು ಸರಿ ಇಲ್ಲ, ನಾನು ಬಂದೇ ಬರ್ತೀನಿ ಜೆ.ಕೆ. ಫೌಂಡೇಶನ್ಗೆ. ಜೆ.ಕೆ. ಫೌಂಡೇಶನ್ಗೆ ಬರ್ತಾ ಇದ್ರು ಒಂದಷ್ಟು ದಿನ. ಆ ಹುಡುಗ ಬರೋಷ್ಟೊತ್ತಿಗೆ ಇವರು ಆ ಟ್ರೀಟ್ಮೆಂಟ್ ಹಾಲು, ಯೋಗ ಹಾಲನ್ನು ಸ್ವಚ್ಛವಾಗಿ ಗುಡಿಸಾಕಿ ಜಂಕನ ಹಾಕಿ ಹೇಗೆ ಮಾಡಬೇಕು ಹಾಗೆ ಮಾಡಿಬಿಡ್ತಾ ಇದ್ರು. ಇಲ್ಲಿ ಹುಡುಗ ದೊಡ್ಡವರು ಅನ್ನೋ ಪ್ರಶ್ನೆ ಅಲ್ಲ. ಹಿರಿಯರು ಯಾರಾದರೂ ಬಂದರೆ, ಉಪದೇಶಕರು ಯಾರಾದರೂ ಬಂದರೆ ಹೇಗೆ ಸ್ವೀಕರಿಸಬೇಕು ಅನ್ನೋದು ಇಲ್ಲಿ ಅವ್ರು ತಿಳಿಸ್ತಾ ಇರೋ ಘಟನೆ. ಆ ಹುಡುಗನ ಹೆಸರು ಪಿ.ವಿ.ಕೆ. ದೇಶಿಕಾಚಾರ್. ಯೋಗ ಟೀಚರ್ ಹೆಸರು ಪಿ.ವಿ.ಕೆ. ದೇಶಿಕಾಚಾರ್. 27 ವರ್ಷ. ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಇವರು 69 ವರ್ಷ. ಪ್ರಪಂಚಕ್ಕೆಲ್ಲ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅಂಥ ವ್ಯಕ್ತಿ ಸಣ್ಣ ಹುಡುಗನ ಹೇಗೆ ಗುರುವಾಗಿ ಹಿರಿಯನಾಗಿ ಸ್ವೀಕರಿಸ್ತಾ ಇದ್ದಾರೆ ಅನ್ನೋದು ಇದು ಮುಖ್ಯ. ನಮ್ಮಲ್ಲಿ ಯಾರೋ ಒಬ್ಬರು ಬರ್ತಾರೆ ಅಂತ ಇಟ್ಕೊಳ್ಳಿ ನಮ್ಮ ಸೊಸೈಟಿಗೆ ಬೇರೆ ಕಡೆಯಿಂದ, ಅವ್ರು ಇಂಟರ್ನ್ಯಾಷನಲ್ ಲೆಕ್ಚರ್, ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ. ಹೇಗೆ ಸ್ವೀಕರಿಸಬೇಕು ಅನ್ನೋದು ಈ ತಿಳುವಳಿಕೆ ಪಾಠ ಇದು ನಮಗೆ ಜೆ.ಕೆ. ಅವರು ತಿಳಿಸ್ತಾ ಇರೋದು. ಯಾವತ್ತಲ್ಲಿ ಅಂತಂದ್ರೆ ಅದಿರೋದು ಅನೆಕ್ಡೋಟ್ಸ್ ಒಂದು ಲೈಫ್ ಆಫ್ ಕೃಷ್ಣಮೂರ್ತಿ ಇದರಲ್ಲಿದೆ ನೋಡಿ ಹೇಗಿದೆ. ಅದಕ್ಕಾಗಿ ಪ್ರತಿಯೊಂದು ನಡತೆ ನಾವು ಹೇಗೆ ತಿಳ್ಕೋಬೇಕು ಈ ಘಟನೆಗಳೇ ಇಲ್ಲಿ ಪೂರ್ತಿ. ಅನಂತರ ಕರ್ಮದ ಬಗ್ಗೆ ಒಂದು ಪಾಯಿಂಟ್ ತಿಳಿಸ್ತಾರೆ. ಏನಪ್ಪ ಅಂತಂದರೆ, ಇಲ್ಲಿ ಒಂದು 50 ಜನ ಇದ್ದೀವಿ, 55 ಅಂತ ಅನ್ಕೊಳ್ಳೋಣ. ನಾವು ಹೀಗೆ ಯೋಚನೆ ಮಾಡಿದ್ರೆ ಇಂಥ ಉಪನ್ಯಾಸ ಕೊಡೋವಾಗ ನಾನು ಮನೆ ಕಡೆನೋ ನನ್ನ ಮಕ್ಕಳ ಕಡೆನೋ ಯೋಚನೆ ಮಾಡಿದರೆ ಪಕ್ಕ ಮನುಷ್ಯಗೆ ಗೊತ್ತಾಗಲ್ಲ. ಇದು ಸಣ್ಣದು. ಹೊರಗಡೆ ಏನೋ ಕೋಪ ಬಂದ್ಬಿಟ್ಟು ನಮಗೆ ತಿರುಗಾಡ್ತಾ ಇರ್ತೀವಿ, ಬಸ್ಸಲ್ಲಿ ಯಾರೋ ಬಂದು ನೂಕ್ಬಿಡ್ತಾರೆ, ಮಾರ್ಕೆಟಲ್ಲಿ ಬೈಸ್ಕೊಂಡಿರ್ತೀವಿ, ಅವನು ಏನೋ ಜವಾಬು ಕೊಡ್ತೀವಿ. ಪ್ರತಿಯೊಂದಕ್ಕೂ ಫಲ ಇದ್ದೇ ಇದೆ.
ಪ್ರತಿಯೊಂದಕ್ಕೂ ಇದನ್ನು ಇವರು ಹೇಳ್ತಾರೆ ಅಲೆಕ್ಟ್ರೋಡ್ಸಲ್ಲಿ ಆಕಾಶಿಕ ರೆಕಾರ್ಡ್ಸ್ ಅಂತ ಉಪಯೋಗಿಸ್ತಾರೆ ಪದ. ಆಕಾಶಿಕ ರೆಕಾರ್ಡ್ಸ್ ಅಂತ ಪ್ರತಿಯೊಂದು ನಾವು ಮಾಡಿದಂಥ ಕೆಲಸ, ಯೋಚನೆ, ಭಾವನೆ, ಕೋಪದಿಂದ ಉಸಿರಾಡ್ತೀವಿ ನೋಡಿ. ಯಾರೋ ಗದರ್ ಕೊಡ್ತಾರೆ ನಮ್ಮನ್ನು, ಏನು ಕೆಲಸ ಇಲ್ಲ, ಎಲ್ಲರೂ ಅಲ್ಲಿ ಮೈಕ್ ಹತ್ರ ನಿಂತ್ಕೊಂಡು ಮಾತಾಡ್ತಾರೆ, ಕೂತ್ಕೊಂಡು ಮಾತಾಡ್ತಾರೆ. ಈ ವಯಸ್ಸಾದ್ರೆ ಇದು ಬೇಕಾಗಿ ಮಕ್ಕಳಿಗೆ ಅನ್ನೋ ಭಾವನೆ ಬರುತ್ತೆ ಅಂತ ಇಟ್ಕೊಳ್ಳಿ. ರೆಕಾರ್ಡ್ ಆಗಿಬಿಡುತ್ತೆ ನಮ್ಮ ನಡತೆ ಆಕಾಶಿಕ ರೆಕಾರ್ಡ್ಸ್ ಅಂತ. ಇದನ್ನು ತೀರಿಸಲೇಬೇಕು. ಈಗಾಗಲಿ, ಇವತ್ತಾಗಲಿ, ನಾಳೆ ಆಗಲಿ, ಇನ್ನೊಂದು ಜನ್ಮದಲ್ಲಾಗಲಿ ಈ ಆಕಾಶಿಕ ರೆಕಾರ್ಡ್ಸು ಕರ್ಮದೇವತೆಗಳ ಹತ್ರ ಕೆಲಸ ಮಾಡಿಸ್ತಾರೆ. ಅದು ಇಲ್ಲಿ ಹೇಳ್ತಾ ಇರೋ ಪಾಯಿಂಟ್ಸು. ಇವರ ಅನುಯಾಯಿ ಒಬ್ಬರು, ಅವ್ರ ಹೆಸರು ಅಚ್ಯುತ ಪಟವರ್ಧನ್ ಅಂತ. ಅನುಯಾಯಿ ಎಲ್ಲಾದರೂ ಉಪನ್ಯಾಸ ಆದರೆ ಕೇಳೋರು ಹೋಗೋರು, ಒಳ್ಳೆ ತಿಳುವಳಿಕೆ ಕೊಡ್ತಾರಪ್ಪ ಜೇಕೆಗಳು, ಅದನ್ನು ಕೇಳಿಸ್ಕೊಂಡ್ರೆ ನಮಗೆ ಬದಲಾವಣೆ ಬರುತ್ತೆ ಅಂತ ಹೇಳಿ ಅಚ್ಯುತ ಪಟವರ್ಧನ್ ಅವರು ಇವ್ರ ಜೊತೆ ಅನುಯಾಯಿ ಅಂತ ಅಂದ್ಕೊಂಡ್ರು. ಅವರು ಅಚ್ಯುತ ಪಟವರ್ಧನ್ಗೆ 22 ವರ್ಷ ವಯಸ್ಸಾದಾಗ ವಾಹನ ಚಲಾವಣೆ ಮಾಡ್ತಾ ಹೋಗ್ತಾ ಸ್ಪೀಡಾಗಿ ಹೋಗ್ತಾ ಇರೋವಾಗ ಒಬ್ಬ 22 ವಯಸ್ಸಿನ ಹುಡುಗ ಒಬ್ಬ ಕಾಡು ಸಿಕ್ಕಿಬಿಟ್ಟು ಸ್ವಲ್ಪ ಕಾಡು ಪ್ರದೇಶ, ಯಾರೂ ಇಲ್ಲ, ಹುಡುಗ ಮಾತ್ರ ಹೋದ. ಇವರು ಅಯ್ಯೋ ಸಿಕ್ಕಿದ್ರೆ ಗಲಾಟೆ, ಅದು ಇದು ಕೇಸು ಪಾಸು, ಇನ್ನು ಯಾಕಪ್ಪ ಅಂತ ಹೇಳಿ ಚಲಾವಣೆ ಮಾಡ್ಕೊಂಡು ಮುಂದೋದ. ಕೇಸೇನು ಆಗಲಿಲ್ಲ, ಕೇಸು ಆಗಲಿಲ್ಲ. ಆದರೆ ಅಚ್ಯುತ್ ಪಟವರ್ಧನ್ ಅವರಿಗೆ 48ರಲ್ಲಿ ಹೇಳ್ತಾರೆ, ನಮ್ಮ ಪ್ರತಿಯೊಂದು ಅಂಶನೂ ಇಷ್ಟು ತಂದ್ಕೊಂಡಲ್ಲ, ಕೋಪ ಬಂದು ಜೋರಾಗಿ ಉಸಿರಾಡ್ತೀವಿ, ಅದು ಸಮೇತ ಕರ್ಮದ ಅಡಿಯಲ್ಲೇ ಬರುತ್ತೆ. ಆಮೇಲೆ ಕರ್ಮದ ಡಿಸ್ಕ್ರಿಪ್ಷನ್ ಕೊಡುವಾಗ ಅಕರ್ಮ, ವಿಕರ್ಮ, ದುಡ್ಡ ಇತ್ಯಾದಿ ಎಲ್ಲ ಹೇಳ್ಕೊಂಡು ಹೋಗ್ತೀವಿ ನಾವು. ಈ ಸ್ಟೇಜ್ ಮೇಲೆ ಕೇಳುವ ಇದ್ದಾರೆ ಅಂತ ಹೇಳಿ ಏನು ಬೇಕೋ ಹೇಳ್ತೀವಿ. ಅದು ಹೇಳಿಲ್ಲ, ಏನು ಆಕಾಶಕ್ಕೆ ರೆಕಾರ್ಡ್ ಆಗಿರುತ್ತೆ ನಮ್ಮ ನಿವೃತ್ತಿಗಳು, ಅದನ್ನು ಮುಂದೆ ಅನುಭವಿಸಲೇಬೇಕು ಅಷ್ಟೇ. ಹಿಂಗೆ ಮಾಡಿದೆಯಲ್ಲಯ್ಯ ಅಂತ. ಏನಪ್ಪ ನಾನೇ ಮರ್ತೋಗಿದ್ದೆ, ಯಾರು ಗೊತ್ತಿಲ್ಲ, ಸುಮ್ಮನೆ ಬಿಟ್ಟಿದ್ದೆ ಅಂತೆಲ್ಲ ಅಚ್ಯುತ್ ಪಟವರ್ಧನವರು ತಪ್ಪೋದಿಲ್ಲಪ್ಪ, ಅನುಭವಿಸ್ಬೇಕು ಅಂತೇಳಿ ತಿಳಿಸ್ತಾರೆ. ಇದು ಯಾಕೆ ಇಲ್ಲಿ ಬರುತ್ತೆ ಅಂತಂದರೆ ನಮ್ಮಲ್ಲಿ ನಾವು ನಿವೃತ್ತಿಯನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ. ಯಾರೋ ನೋಡಲಿಲ್ಲ ಅಂದರೆ ನೋಡೋನೊಬ್ಬ ಇದ್ದಾನೆ, ಯಾರು ನೋಡಲಿಲ್ಲ. ಅದಕ್ಕಾಗಿ ಎಚ್ಚರಿಕೆಯಿಂದ ಜೀವನ ಮಾಡಬೇಕು ಅಂತ ಹೇಳಿ ತಿಳಿಸ್ತಾರೆ. ಅನಂತರ ಇದು ಬಹಳ ಮುಖ್ಯ. ಹೆಣ್ಣಾಗಲಿ ಗಂಡಾಗಲಿ ನಡವಳಿಕೆಗಳು ಹೇಗಿರಬೇಕು ಅನ್ನೋದಿಲ್ಲ. ಇನ್ನೊಂದು ಅಂಶ, ಒಂದು 1920 ಯುಕ್ತ ವಯಸ್ಸು ಮದುವೆ ಆಗುವ ಯುಕ್ತ ವಯಸ್ಸು ಹೇಗೆ ಬರುತ್ತೆ? ಯುಕ್ತ ವಯಸ್ಸು 30 ಒಳಗೆ ಯುಕ್ತ ವಯಸ್ಸು. ಶರೀರದ ಯಾವ ದೌರ್ಬಲ್ಯದಿಂದ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರೆ ನಾನ್ ಬಿಸಿಟ್ಬಿಟ್ಟು ಇವರು ಯಾರನ್ನ ಜಗೆ ಅವ್ರನ್ನ ಅಲ್ಲಿರೋ ಡಾಕ್ಟ್ರು ನರ್ಸು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಎಲ್ಲರಿಗೂ ಕೊಡ್ತಾರೆ, ಒಳ್ಳೆಯವ್ರು ಬಿಡಿ, ಡಾಕ್ಟ್ರು ನರ್ಸು ಒಳ್ಳೆಯವರು, ಎಲ್ಲರಿಗೂ ಒಳ್ಳೆಯ ರೀತಿಗೆ ಮಾಡ್ತಾರೆ. ಅವರು ಆನಿವರ್ಸರಿ ಒಂದಿನ ಇನ್ನೇನು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೇಕು ಜೆ.ಕೆ. ಅವ್ರನ್ನ ಬರ್ತಾರೆ. ಆನಿವರ್ಸರಿ ಬರ್ತಾ ಇರೋವಾಗ ಕಿಟಕಿಲಿ ಗಮನಿಸ್ತಾರೆ, ಜೆ.ಕೆ. ಅವರು ಆ ನರ್ಸನ್ನು ನೋಡ್ತಾ ಇರ್ತಾರೆ. ನರ್ಸನ್ನ ಇಲ್ಲಿನ ನಡವಳಿಕೆಗಳು ನಮ್ಮ ನಡವಳಿಕೆಗಳು ಹೇಗಿರಬೇಕು ಅಂತ ಅದು ಮುಖ್ಯ. ಇಲ್ಲಿ ಜೆ.ಕೆ. ಅವರು ನರ್ಸನ್ನು ನೋಡ್ತಾ ಇರ್ತಾರೆ, ಅದನ್ನು ಮೇಡಮ್ ನೋಡ್ತಾರೆ. ಬಂದು ಒಳಗೆ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಹೋದ್ಮೇಲೆ ಸ್ವಲ್ಪ
ಬಿಡು ತೆಗೆದುಕೊಂಡು ನನ್ನ ಮನಸ್ಸಲ್ಲಿ ಒಂದು ಇದೆಯಪ್ಪ, ಅದನ್ನು ನಾನು ನಿನಗೆ ಹೇಳ್ತೀನಿ, ನೀನು ಇಷ್ಟ ತಿಳಿಸು ಅಂತ ಹೇಳ್ತಾರೆ. ಹೇಳಮ್ಮ ಅಂತ ಹೇಳ್ತಾರೆ. ನಿನಗೆ ಮದುವೆ ಮಾಡಬೇಕು ಅಂತಿದ್ದೀನಿ. ಇದೇನಮ್ಮ ಇದು? ಯಾವ ಯಾವ ಇದರಿಂದ ಕಣ್ಣು ಹೇಳ್ತಾ ಇದ್ದೀನಿ ನನಗೆ? ಅವ್ರ ಭಾವನೆನೇ ಇಲ್ಲ. ಕೊನೆಗೆ ಪೀಡಿಸಿದ ಮೇಲೆ ಬೆಸೆಂಟ್ ಹೇಳ್ತಾರೆ, ನೀನು ಜಿಲ್ಲೆಯಲ್ಲಿದ್ದಾಗ ಆ ನರ್ಸನ್ನು ನೋಡ್ತಾನೆ, ಅದಕ್ಕೋಸ್ಕರ ನನಗೆ ಆ ಭಾವನೆ ಗೊತ್ತು ಅಂತ. ಹೌದಮ್ಮ, ನಾನು ಆ ನರ್ಸಮ್ಮನ ರೂಪವನ್ನು ನಿಮ್ಮ ನಿಮ್ಮ ರೀತಿ ನೋಡ್ತಾ ಇದ್ದೆ. ನರ್ಸಮ್ಮನಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೆ ನಾನು. ಆನಿವರ್ಸರಿ ಆಗಿ ನೋಡ್ತಾ ಇದ್ದೆ. JK ಅವ್ರನ್ನ ಹೊತ್ತೊತ್ತಿಗೆ ಟಿಫನ್ನು ತಿನ್ನಿಸೋದು. ಸಣ್ಣ ಹುಡುಗ ಬೇಡ ಅಂತಂದ್ರು ನೀನು ಒಂದು ತುತ್ತಿ ತಿನ್ನಪ್ಪ ಅಂತೀವಿ ಮನೆಯಲ್ಲಿ ಮಕ್ಕಳಿಗೆ. ಹೀಗೆ ಪ್ರಾರಂಭದಲ್ಲಿ ಬೆಳೆಸಿದಂಥ ತಾಯಿಯ ಇಲ್ಲಿ ನೋಡಿದ್ರೆ ಹಾಸ್ಪಿಟ್ಲಲ್ಲಿ ಕೈಕಾಲು ಒತ್ತೋದ್ರಿಂದ ಹಿಡಿದು ಶರೀರ ಸ್ವಚ್ಛ ಮಾಡೋದ್ರಿಂದ ಹಿಡಿದು ಎಲ್ಲ ನರ್ಸ್ ಮಾಡ್ತಾ ಇದ್ದಾಳೆ. ಬೆಸೆಂಟ್ ಮಾಡಿದ ರೀತಿ ನರ್ಸ್ ಮಾಡ್ತಾ ಇದ್ದಾಳೆ ಹಾಸ್ಪಿಟ್ಲಲ್ಲಿ. ನಾನು ನಿಮ್ಮನ್ನ ಆಯಂನಲ್ಲಿ ನೋಡ್ತಾ ಇದ್ದೆ ಆ ಸರ್ವೀಸನ್ನ ಅಂತ ಹೇಳಿ ನಾಳೆ ಆಗಿದ್ದೀನಿ. ಇದು JK ಅವರು ನಮ್ಮ ಮುಂದೆ ಇಟ್ಟಿರೋ ಪ್ರಶ್ನೆ. ಗಂಡು ಹೆಣ್ಣನ್ನು ಯಾವ ರೀತಿ ನೋಡ್ತಾನೆ, ಹೆಣ್ಣು ಗಂಡನ್ನು ಯಾವ ರೀತಿ ನೋಡ್ತಾಳೆ, ಈ ತಿಳುವಳಿಕೆ ನಮಗೆ ಬೇಕು. ಈ ತಿಳುವಳಿಕೆ ಪ್ರತಿಯೊಬ್ಬರು ಹೆಣ್ಣನ್ನ ನೀವು ದ ಸೈನ್ಸ್ ಆಫ್ ಸ್ಯಾಕ್ರಿಫೈಸ್. ಯಾವುದಾದ್ರೂ ಒಂದು ವ್ಯವಸ್ಥೆಯಲ್ಲಿ ಪೂಜೆಯಲ್ಲಿ ತೊಡಗಿರೋವಾಗ ನಾವು ಹೇಗೆ ನಡ್ಕೊಳ್ಳಬೇಕು ಅಂತ ಇದೆ ಆ ಬುಕ್ಕಲ್ಲಿ ಲಡ್ಬಿಟ್ರವರು ಬರ್ತಿದ್ದಾರೆ. ದ ಸೈನ್ಸ್ ಆಫ್ ಸ್ಯಾಕ್ರಿಫೈಸ್. ಅದರಲ್ಲಿ ಪೂಜೆಯಲ್ಲಿ ತೊಡಗೋವಾಗ, ಒಂದು ವ್ಯವಸ್ಥೆಯಲ್ಲಿ ತೊಡಗೋವಾಗ, ಒಂದು ಕಾರ್ಯಕ್ರಮದಲ್ಲಿ ತೊಡಗೋವಾಗ ಒಬ್ಬರಿಗೊಬ್ಬರು ಹೇಗೆ ನಡವಳಿಕೆ ಇರಬೇಕು ಅನ್ನೋದನ್ನು ಇವನು ಗಮನಕ್ಕೆ ತರ್ತಾರೆ. ನಾನು ಆಯಮ್ಮನಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೆ, ಅಮ್ಮನ ರೂಪದಲ್ಲಿ ನರ್ಸಲ್ಲಿ. ನನಗೆ ಮದುವೆ ಅಂತ ಇದ್ದೀರಲ್ಲ, ಇದೇನಿದು ಅಂತ. ಆಮೇಲೆ ತಪ್ಪೈತು, ಅದು ಬೇರೆ. ಈ ನಡವಳಿಕೆ ನಮಗೂ ಇರಬೇಕು. ಆ ಸೈನ್ಸ್ ಆಫ್ ಸ್ಯಾಕ್ರಮೆಂಟ್ಸಲ್ಲಿ ಲಡ್ಬಿಟ್ರವರು ನೇರವಾಗಿ ಸ್ವಂತಾನೇ ಬಂದ್ರು ಅಥವಾ ಉಜ್ಜಯಿನಿಯಲ್ಲಿ ಒಂದು ಆಶ್ರಮ ಇದೆ. ಸಾಂಗೀ ಆಶ್ರಮ ಅಂತ ಉಜ್ಜಯಿನಿಯಲ್ಲಿ ನೋಡಿರೋದು ಬಹಳ ಜನ ಇರ್ತಾರೆ. ಒಂದು ವೇಳೆ ಇಲ್ಲ, ಅವಕಾಶ ಸಿಕ್ಕಿದಾಗ ನಾವು ಹೋಗ್ತೇನೆ ಉಜ್ಜಯಿನಿಗೆ ಇದ್ದರೆ ದಯವಿಟ್ಟು ಆಶ್ರಮಕ್ಕೆ ಹೋಗಿ. ಅಲ್ಲಿ 64 ವಿದ್ಯೆಗಳ ಕಲೆಗಳ ಅಚ್ಚುಕಟ್ಟಾಗಿ ಕಲೆಗಳನ್ನು ರೂಪಿಸಿದ್ದಾರೆ. ಅದನ್ನು ಲಡ್ಬಿಟ್ರವರು ಸ್ಯಾಕ್ರಮೆಂಟ್ಸ್ ಅಲ್ಲಿ ಬರ್ತಾರೆ. ಅಲ್ಲಿ ಗಮನಿಸಬಾರ್ದು. ಯಾಕೆಂದರೆ ಇದು ಬೆಳಚೀವಿ ಆಂತರಿಕವಾಗಿ ಜ್ಞಾನವನ್ನು ಹೆಚ್ಚು ಮಾಡಿಕೊಂಡಂಥ ಜೀವಿ. ದೀಕ್ಷೆನ ಪಡೆದ ಮೇಲೆ ಬರೆದ್ರು, ನಮ್ಗೆ ಗೊತ್ತಿಲ್ಲ, ಅಂಥದ್ದವ್ರಲ್ಲ ನಾವು. ಬಟ್ಟೆ ಬರೆ ಉಡುಪು ಹೇಗಿರಬೇಕು, ನಮ್ಮದು ಹೆಣ್ಣು ಗಂಡದು ಪಕ್ಕಲ್ಲಿದೆ. ಆ 64 ಕಲೆಗಳಲ್ಲಿ ಒಂದು ವಿದ್ಯೆ, 64 ಕಲೆಗಳಲ್ಲಿ ಒಂದು ವಿದ್ಯೆ ಅದು ಉಡುಪು. ನಾಳೆಯಿಂದ ಏನಾದರೂ ನಮ್ಮ ಶರೀರ ಕಾಣೋ ರೀತಿಯಲ್ಲಿ ನಾವು ಉಡುಪು ಧರಿಸಿದ್ರೆ ಬದಲಾವಣೆ ಮಾಡಿಕೊಳ್ಳೋಣ. ಇದರಲ್ಲಿ ಬಂದಿರೋದು ಆ ಮದುವೆ ವಿಷಯದಲ್ಲಿ ಬಂದಿರೋದು ಇದೆಲ್ಲ ಅದು ಪೇಜ್ಗಟ್ಟಲೆ ಇದೆ, ಅದು ಪ್ಯಾರಾಗಟ್ಟಲೆ ಬಂದಿದ್ದಾರೆ ಆ ಬುಕ್ಕಲ್ಲಿ. ನಾನು ಒಂದು ಲೈನಲ್ಲಿ ಇಲ್ಲಿ ಬರ್ಕೊಂಡಿದ್ದೀನಿ, ಒಂದು ಲೈನಲ್ಲಿ. ಅದಕ್ಕಾಗಿ ನಾವು ಹೇಗಿರಬೇಕು, ಪ್ರತಿಯೊಬ್ಬರಲ್ಲೂ ಮಾತೃರೂಪದಲ್ಲಿ ಗಂಡು ನೋಡಬೇಕು ಹೆಣ್ಣನ್ನು, ಹೆಣ್ಣು ಗಂಡಸನ್ನು ತಂದೆ ರೂಪದಲ್ಲಿ ನೋಡಿ ಹೇಗಿದೆ. ಅದು ಇಲ್ಲಿ ಬಂದಿರೋದು JK ಅವರ ಮದುವೆ ವಿಷಯ. ಅನಂತರ 2ನೇ ಪ್ಯಾರಾದಲ್ಲಿ ಅನೇಕ ಜೋಡಿಸಲ್ಲಿ ಹೇಳಿರುವಂಥದ್ದು
ಈ ಇಷ್ಟೊತ್ತು ನೋಡಿದ್ರಲ್ಲ, ಇವರು ಹೊರಗಡೆ ಏನು ಉಪನ್ಯಾಸಗಳಲ್ಲಿ ಕರ್ಮ ಪುನರ್ಜನ್ಮ ಹೇಳ್ತಾ ಇಲ್ಲ. ಚರ್ಚೆ ಬಂದು ಕ್ವಶನ್ ಆನ್ಸರ್ಸಲ್ಲಿ ಅದು ಬರುತ್ತೆ. ಏನು ನೀವು ದೇವರು ಇದ್ದಾರೆ ಇಲ್ಲ ಅಂತಲೇ ಹೇಳೋದಿಲ್ವೇ, ಹಾಗೆ ಹೀಗೆ ಅಂತ ನಮ್ಮಲ್ಲಿ ಅವರನ್ನು ಅವರು ದೇವರ ಬಗ್ಗೆ ಚಕಾರ ಇರೋದಿಲ್ಲ. ಈಗ ಹೇಳಿದ್ದಾರೆ ದೇವರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಅದನ್ನು ಹೇಳೋಣ. ಕೃಷ್ಣಮೂರ್ತಿ 100 years ಬುಕ್ಕಲ್ಲಿ ಆಗಿರೋದು ಏನಪ್ಪ ಅಂತಂದರೆ, ಪುನರ್ಜನ್ಮ ವಾಸ್ತವಿಕವೇ ಅಂತ ರಾಧಾಜಿಯವರು ಪ್ರಶ್ನೆ. ರಾಧಾಜಿಯವರು ಕೇಳಿದಂಥ ಪ್ರಶ್ನೆ, ಈ ಪುನರ್ಜನ್ಮ ಅದು ಇದು ಅಂತ ಕೇಳ್ತಾರಲ್ಲ, ಸಾಮಾನ್ಯ ಜನರಿಗೆ ಇದು ಅರ್ಥ ಆಗ್ತದೆ. ಇದು ವಾಸ್ತವಿಕನಾ? ದೇಶಕಾಚಾರ್ಯ ಎಷ್ಟೊತ್ತು ಕೇಳಿಸ್ಕೊಂಡಿದ್ದೀವಿ, ಕಾಲಾಕ್ಷರದಿಂದ ನಾವು ಅನುಭವಿಸಲೇಬೇಕು, ಸಣ್ಣ ಪುಟ್ಟದ ಕೂಡ ಅನುಭವಿಸಬೇಕು, ಇದು ಸಮೇತ ಹೌದು ರಾಧಾಜಿ ಅಂತ. ಪುನರ್ಜನ್ಮ ವಾಸ್ತವಿಕ, ಏನೇನು ಇವಾಗ ತಿಳ್ಕೊಂಡಿದ್ದೀವಿ ಇದರಂತೆ ನಾವು ನಡೆದರೆ ಒಂದು ಬದಲಾವಣೆ, ಇದರಂತೆ ನಡೆದರೆ ನಾನು ಯಥಾ ಪ್ರಕಾರ ನಾನು ಹಾಗೆ ಇರ್ತೀನಿ ಅಂತಂದ್ರೆ ಇರ್ಬೋದು. ಜನ್ಮ ಜಾಸ್ತಿ ಆಗುತ್ತೆ, ತೀರಿಸಬೇಕಾಗುತ್ತೆ. ಎವಲ್ಯೂಷನಲ್ಲಿ ಇದಕ್ಕೆ ಹೋಗ್ತೀವಿ, ಅದು ಡೀಟೇಲ್ ಕೊಡ್ತಾರೆ ರಾಧಾಜಿ ಅವರಿಗೆ. ಡೀಟೇಲ್ ಹೌದು, ಏನಾದರೂ ವ್ಯತ್ಯಾಸ ಇದ್ದರೆ ಜನ್ಮ ಎತ್ತಬೇಕು. ಅದಕ್ಕೆ ಉದಾಹರಣೆ ಇನ್ನೊಂದು ಪ್ಯಾರಾದಲ್ಲಿ ಕೊಡ್ತಾರೆ. ಅವರು ಇದು ನಡೆದ ಘಟನೆ 1984ರಲ್ಲಿ ಓಹಾಯ್, ಅಮೆರಿಕದ ಒಂದು ಏರಿಯಾ ಓಹಾಯ್. ಅಲ್ಲಿ ಮೇರಿ ಜಂಬಾಲಿಸ್ಟ್ ಅನ್ನೋರು, ಮೇರಿ ಜಂಬಾಲಿಸ್ಟ್ ಹೆಣ್ಣು, ಅವರು ಕೃಷ್ಣಮೂರ್ತಿಯವರ ಜೊತೆಯಲ್ಲಿ ನಿತ್ಯಾನಂದ ಹೇಗಿದ್ನೋ ತಮ್ಮ ಆ ರೀತಿ ಇರ್ತಾರೆ. ಆ ಜಂಬಾಲಿಸ್ಟ್ ಅವರು ಕೃಷ್ಣಮೂರ್ತಿಯವರು ತಮ್ಮನು ಕೃಷ್ಣಮೂರ್ತಿಯವರ ಹತ್ರ ಹೇಗಿದ್ನೋ ಒಡಂಬಡಿಕೆ ಲವಲವಿಕೆ ಹಾಗಿರ್ತಾಳೆ ಇಮ್ಮ. ಬುದ್ಧಿ ಗೊತ್ತಿಲ್ಲ ಅಂತ ಹೇಳೋ ಬರೋಲ್ಲ ಇಲ್ಲಿ. ಆದರೂ ಆಮೇಲೆ ಜಂಬಾಲಿಸ್ಟನ್ನು ಕೇಳಿಬಿಡ್ತಾರೆ ಕೃಷ್ಣಮೂರ್ತಿ. ಒಂದು ವೇಳೆ ನಾನು ನಿಮ್ಮನ್ನು ಗಮನಿಸ್ತಾ ಇದ್ದರೆ, ನಿಮ್ಮ ನಡವಳಿಕೆಗಳು ಒಡನಾಟ ಎಲ್ಲ ಗಮನಿಸ್ತಾ ಇದ್ದರೆ, ನೀವು ನನ್ನ ತಮ್ಮನ ಪುನರ್ಜನ್ಮ ಇರಬಹುದು, ನಿತ್ಯಾನಂದನ ಪುನರ್ಜನ್ಮ ಇರಬಹುದು, ನೀವೇ ನಿತ್ಯಾನಂದನಿರಬಹುದು ಅಂತ ಕೇಳಿಬಿಡ್ತಾರೆ. ಯಾಕೆ ಅಂತಂದರೆ ಇಲ್ಲಿ ರಾಧಾಜಿಯವರ ಪುನರ್ಜನ್ಮ ವಾಸ್ತವ ಇದೆಯಾ ಅಂತ ಕೇಳಿದ್ದಕ್ಕೆ ಇನ್ನೊಂದು ಪ್ಯಾರಾದಲ್ಲಿ ಬರೋದಿಲ್ಲ. ಆಯಮ್ಮ ಅವಾಗ ಹೇಳ್ತಾರೆ, ನಿತ್ಯಾನಂದರು ಹೋಗೋಷ್ಟೊತ್ತಿಗೇನೆ ಇರೋಷ್ಟೊತ್ತಿಗೇನೆ ನಾನು ಹುಟ್ಟಿದ್ದೆ, ನಾನು ನಿತ್ಯಾನಂದರ ಪುನರ್ಜನ್ಮ ಅಲ್ಲ ಅಂದಾಗ ಅವರೇನು ಹೇಳ್ತಾರೆ ಅಂತಂದರೆ, ನಿತ್ಯಾನಂದರು ಆ ಲೈಫಲ್ಲಿ ಹೇಗೆ ಜೀವನ ಮಾಡಿದ್ರು ಅದರಲ್ಲಿ ಇನ್ನೂ ಮುಂದುವರೆದಿತ್ತು, ಅದಕ್ಕೋಸ್ಕರ ಅವರು ಪುನರ್ಜನ್ಮ ಎತ್ತುತ್ತಾನೆ ಇನ್ನೊಂದು ಸಲ. ಅವ್ರ ಬಾಯಿಂದ ಬಂದಿರೋದು ಅವ್ರು ಎಲ್ಲೋ ಹೊರಗಡೆ ಪುನರ್ಜನ್ಮ ಬಗ್ಗೆ ಚಕಾರ ಇರ್ತೋದಿಲ್ಲ, ದೇವ್ರ ಬಗ್ಗೆ ಭಗವದ್ಗೀತೆ ಬಗ್ಗೆ ಇತ್ಯಾದಿ ನಮ್ಮಂಥವ್ರು ನಾವು ಬಂದ್ಬಿಡ್ತೀವಿ. ಅದಕ್ಕೆಲ್ಲ ಉತ್ತರ ಹೇಳ್ತಾರೆ, ಅದಕ್ಕೆಲ್ಲ ಉತ್ತರ ಒತ್ತೆ ಇದೆ, ಅದಕ್ಕಾಗಿ ಪುನಃ ಹುಡ್ತಾನನು ಅಂತ ಹೇಳಿ ನಿತ್ಯಾನಂದರು ಹುಟ್ಟೋದನ್ನು ಸಮೇತ ಹೇಳ್ತಾರೆ. ಇದು ಪುನರ್ಜನ್ಮ ವಾಸ್ತವವೇ ಇದೆಯಾ ಅಂತ ರಾಧಾಜಿ ಅವರು ಕೇಳಿದ್ದಕ್ಕೆ ಇವೆಲ್ಲ ನಮ್ಮ ಉತ್ತರಗಳು. ಇದೆಲ್ಲ ಅನಂತರ ಮುಖ್ಯವಾದ 2-3 ತಿರುಗಿ ಹಾಕೋಣ. ಯಾಕಂದರೆ ಇದು ಮುಖ್ಯನೇ, ಇದು ಬಹಳ ಮುಖ್ಯ. ಎಲ್ಲರೂ ಪುರಸ್ಕಾರ ಮಾಡ್ತಾರೆ ಕ್ರಿಯಾಸಕ್ತಿ ಅಂತ ಹೇಳ್ಬೋದು. ಯಾಕೆಂದರೆ ನಾನಿಲ್ಲಿ ಬಂದ್ಬಿಡ್ತಾ ಇರೋದು ಕ್ರಿಯಾಸಕ್ತಿನೇ. ಅರ್ಧಂಬರ್ಧ ಗೊತ್ತಿರೋರು ಆ ಮಠದ ಭಕ್ತರು ಯಾರಾದರೂ ಇದ್ದರೆ ಕ್ಷಮಿಸಬೇಕು. ಯೋಗಿ ರಜನೀಶ್ ಕೇಳಿರ್ಬೋದು, ರಜನೀಶ್ ಆಶ್ರಮ ಅಲ್ಲಿ ಆ ಚೀಫ್ ಮಿನಿಸ್ಟರ್ದು ಏನೋ ಶಾಲಿನಿ ರಜನೀಶ್ ಅಲ್ಲ,
ಯೋಗಿ ರಜನೀಶ್. ಯೋಗಿ ರಜನೀಶ್ ಒಂದು ಗುರುಪೀಠ ಇದೆ. ಓಶನೇ ಇದೆ, ಅದು ಸರಿ ಇದೆ. ರಜನೀಶ್ವರನ್ನ ಅಮೆರಿಕಾದಲ್ಲಿ ಬಂಧನೆ ಮಾಡಿದ್ರು. ಅಮೆರಿಕಾದಲ್ಲಿ ಹೇಗೆ ಅವರೆಲ್ಲ ಉಪನ್ಯಾಸಗಳು ಕೊಡಬೇಕಾಗಿದ್ರೆ ರಜನೀಶ್ ಬಂದು ಕೂತ್ಕೊಂಡು ಉಪನ್ಯಾಸ ಕೇಳ್ಕೊಂಡು ಹೋಗೋದು. ಮುಖಪರಿಚಯ ಇದೆ ಅಷ್ಟು ಮಾತ್ರ. ಆದರೆ ಈ ವ್ಯಕ್ತಿಗೆ ಜೆ.ಕೆ. ಅವ್ರು ಮಾಡಬೇಕಿಲ್ಲ ಗೊತ್ತು. ಅವ್ರ ಆಶ್ರಮಕ್ಕೆ ಹೋಗ್ದಿರ ಇದ್ರು, ಅವ್ರನ್ನ ಗಮನಿಸಿರ ಇದ್ರು, ಪ್ರತಿಯೊಂದು ಗೊತ್ತು. ಅಲ್ಲಿ ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ. ಎಷ್ಟು ವರ್ಷ ಅಂದರೆ ಜೀವಾವಧಿ. ರಜನೀಶ್ವರನ ಅಮೆರಿಕಾದಲ್ಲಿ ಕಾರಣ ಏನು ಅಂತಂದ್ರೆ ಅವ್ರ ಬೋಧನೆ ಹಾಗೆ. ಅವ್ರ ಬೋಧನೆ ಹಾಗೆ ಏನಪ್ಪ ಅಂತಂದ್ರೆ ಸಣ್ಣದ ಕೇಳಿಸ್ಕೊಳ್ಳೋಣ. ಇಷ್ಟೊತ್ತು ಅದೇನೋ ಪಾಯಸ ಸಿಹಿ ಚೆನ್ನಾಗಿದೆ, ಮಧ್ಯಾಹ್ನ ಅದೇ ಇರಲಿ, ಚೆನ್ನಾಗಿದೆ, ರಾತ್ರಿ ಅದೇ ಇರಲಿ, ಬೆಳಗ್ಗೆ ಅದೇ ಇರಲಿ, ನಾಳೆ ಅದೇ ಇರಲಿ, ನಾಳೆ ಅದೇ ಇರಲಿ ಅಂತಂದ್ರೆ ಏನಾಗುತ್ತೆ? ನಾವು ನಮಗೆ ಆರೋಗ್ಯದಲ್ಲಿ ಏರ್ಪೇರೆ ಆಗುತ್ತೆ, ಜೀವನ ವ್ಯತ್ಯಾಸ ಮಾಡ್ಕೊಳ್ತೀವಿ. ಆದರೆ ನೀನು ಕೆಟ್ಟದ್ದು ಎಷ್ಟಾದರೂ ಮಾಡಿಲ್ಲ, ವಿವರಣೆ ಬೇಡಿ, ವಿವರಣೆ ಗೊತ್ತು ನಮಗೆ, ಹೇಳ್ಕೊಳ್ಳೋದು ಬೇಡಿ. ನೀನು ಕೆಟ್ಟದ್ದು ಎಷ್ಟಾದರೂ ಮಾಡ್ತಾನೆ ಇದ್ದೀವಿ. ಇವತ್ತು ಮಾಡಬೇಕು, ನಾಳೆನೂ ಮಾಡು, ಲೈಫೆಲ್ಲ ಮಾಡ್ತಾ ಇರೋದು. ಯಾವತ್ತೋ ಒಂದಿನ ನಿನಗೇ ತಟ್ಟುತ್ತೆ, ಬದಲಾವಣೆ ಆಗ್ತದೆ, ಒಳ್ಳೆಯದಿರುವುದು. ನಮ್ಮಂಥ ಅಜ್ಞಾನಿಗಳಿಗೆ ಗುರುಗಳು ಹೇಳ್ಬಿಟ್ಟಿದ್ದಾರೆ, ಇಲ್ಲಿ ಮಾಡ್ತಾ ಇದ್ರು ಕುಡಿಯೋಣ, ದಿನಾನೇ ಇರ್ಬೋದು, ಕುಡಿತಾನೆ ದಿನ ಏನು ಬಿಡಿಸ್ಬಿಟ್ಟಿಯ, ವ್ಯಭಿಚಾರಿನ ಮಾಡ್ತಾ ಇದೆಯಾ, ಲೆಕ್ಕನೇ ಇಲ್ಲ, ಕೆಟ್ಟದ್ದು ಅಂತ ಹೇಳಲಿಲ್ಲ. ಇವ್ನು ಬೋಧನೆ ಏನು ಕೊನೆಗೆ ನೀನೇ ಬಿಡ್ತೀಯ ಅಂತ ಬಿಡಬಹುದು, ಅದು ಬೇರೆ ಮಾತು. ನಮ್ಮಂಥ ಅರ್ಧಂಬರ್ಧ ತಿಳುವಳಿಕೆ ಇರೋರು ಆ ನಡತೆ ಸೇರ್ಕೊಂಡ್ರೆ ನಾವು ಬದಲಾವಣೆ ಮಾಡ್ಕೊಳ್ತೀವ? ಹೆಣ್ಣಾಗಲಿ ಗಂಡಾಗಲಿ ನೀನು ಕೊನೆಗೆ ಬಿಟ್ಬಿಡ್ತೀಯ ಅಂತ ಹೇಳಿ ಬೋಧನೆ ಮಾಡಿದರೆ ಅಮೆರಿಕಾದಲ್ಲಿ ಅಷ್ಟೊತ್ತಿಗೇನೆ ಅದು ಯಾವುದೋ ಒಂದು ಕಂಪನಿ ಹುಡುಗನ್ನೆಲ್ಲ ಕಿಡಿಸಿ ಗಬ್ಬೆರಿಸ್ಬಿಟ್ಟಿತ್ತು ಅಮೆರಿಕಾದಲ್ಲಿ. ಅದೇನಪ್ಪ ಅಂತಂದರೆ ಏನೋ ಮಾಡಿದೆ, ಮನೆ ಜ್ಞಾಪಕ ಬಂದವರು ಹೇಳಿದೆ, ಅಂತ ಬೀದಿಗಳೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗೋದೇ ಹುಡುಗರು ಹುಡುಗಿರು. ಅಮೆರಿಕಾದ ಪಾಪ ನೋವು ಒಳಪಟ್ಟಿತ್ತು ಅಮೆರಿಕಾದ ಅಡ್ಮಿನಿಸ್ಟ್ರೇಷನು, ಜನ ಎಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನೀನು ಕೆಟ್ಟದಲ್ಲಿ ಪ್ರಾರಂಭ ಮಾಡಿ ಒಳ್ಳೆಯದಾಗಿರುತ್ತೆ, ನೀವು ಬದಲಾವಣೆ ಮಾಡಿಬಿಡ್ತೀರಿ ಅಂತ ಹೇಳಿ ಶುರು ಮಾಡಿದ್ರು. ಅಮೆರಿಕಾದವರು ಈಗಾಗಲೇ ತೊಂದರೆಯಲ್ಲಿದೆ ನಮ್ಮ ಜೀವನ ಪದ್ಧತಿ. ಇವರು ಬಂದು ಬೇರೆ ಶುರು ಮಾಡಿದ್ದಾರೆ ಅಂತಂದರೆ ಕೋರ್ಟು ಕಚೇರಿ ಎಲ್ಲ ತಿರುಗಿಸಿ ಕೊನೆಗೆ ಜೀವ ಹೋಗಿ ಹಾಕಿ ಆಮೇಲೆ ಇವ್ರಿಗೆ ಗೊತ್ತಾಯಿತು ಹೀಗೆ ಅವ್ರಿಗೆ ರಜನೀಶ್ವರಿಗೆ ಶಿಕ್ಷೆ ಆಗಿದೆ ಅಂತ. ಶಿಕ್ಷೆ ಆಯ್ತಾ ಯಾವಾಗ ಆಗಬೇಕು, ಇವಾಗ ಆಯ್ತಾ ಅಂದ್ಕೊಂಡು ಸುಮ್ಮನೆ ಜೇಕೆಯವರು ಏನು ಹೇಳಿಲ್ಲ. ಕೊನೆಗೆ ಆ ಶಿಷ್ಯನು ಜೇಕೆಯವರು ಏನು ಯಾವಾಗ ಆಗಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದೆ ಅಂದರೆ ಹೇಳಿ ಅದು ಹೊರಗೆ ಹೇಳಿ ಅಮೆರಿಕ ಸರ್ಕಾರಕ್ಕೆ ಗೊತ್ತಾಗಿ ಸರ್ಕಾರಕ್ಕೆ ಜೇಕೆಯವರು ಉಪನ್ಯಾಸಗಳಿಗೆ ಹೋಗ್ತಾ ಇದ್ದಂಥ ವ್ಯಕ್ತಿ ಏನೋ ವ್ಯತ್ಯಾಸ ಮಾಡಿಬಿಡ್ತಾನೆ, ತಪ್ಪು ಮಾಡಿಬಿಡ್ತಾನೆ, ಅವನೇನಾದರೂ ಮನ್ನಣೆ ಮಾಡೋಕ್ಕಾಗುತ್ತೆ ಅನ್ನೋ ನೋಡಿ ಅಂತ. ಜೇಕೆಯವರು ಪ್ರಪಂಚಕ್ಕೆಲ್ಲ ತಿಳುವಳಿಕೆ ಕೊಡುವಂಥ ವ್ಯಕ್ತಿ ಅದಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಏನೋ ವ್ಯತ್ಯಾಸ ಆಗಿರ್ಬೋದು ಅಂತ. ಕೊನೆಗೆ ಅಮೆರಿಕಾದ ಸರ್ಕಾರ ಕೋರ್ಟ್ ಮೂಲಕ ಆತನ ಪಾಸ್ಪೋರ್ಟನ್ನು ನಿಷ್ಕ್ರಿಯ ಅಂತಂದರೆ ಇನ್ನು ಯಾವ ದೇಶಕ್ಕೂ ಹೋಗ್ಬೋದು. ಇಂಡಿಯಾಗೆ ಹೋಗಿ ಅಂತ ಹೇಳಿ ಇಂಡಿಯಾಗೆ ಕಳಿಸ್ಬಿಟ್ಟು ನಮ್ಮ ದೇಶ. ಆಮೇಲೆ ಇದು ಹೋಗ್ಬೇಕಾಗಲಿಲ್ಲ, ಪಾಸ್ಪೋರ್ಟೇ ರೌಂಡ್ ಅಪ್ ಮಾಡಿಬಿಟ್ಟು ಎಲ್ಲ ದೇಶಕ್ಕೆ ಅಂಬೇಡ್ಕರ್ ಕಳಿಸಿ. ನೋಡಿ ಹೇಗಿದೆಯಾ ಗುರುಪೀಠ ಯಾವುದು, ತಿಳುವಳಿಕೆ ಯಾವುದು, ಎಂಥ ತಿಳುವಳಿಕೆ ಇರೋ ಕಡೆ ನಾವು ಹೋಗಬೇಕು, ಇದು ಮುಖ್ಯ. ಇಲ್ಲಿ ಜೇಕೆಯವರು ಏನೂ ಹೇಳಲಿಲ್ಲ. ಅವ್ರ ಹತ್ರ ಹೋಗೋರು ಜೇಕೆ ತಿಳುವಳಿಕೆ ಇದು ಕೊಡ್ತಾ ಇದ್ದಾರೆ ಥಿಯಾಸಫಿಕಲ್ ಸೊಸೈಟಿನಲ್ಲಿ ಅಂತಂದರೆ ಥಿಯಾಸಫಿ ಬೇರೆ, ಜೇಕೆಯವ್ರ ಬೋಧನೆ ಬೇರೆ ಅಲ್ಲ. ಇದೆ ನಾವು ಅಂದ್ಕೊಂಡ್ರೆ ಬೇರೆ. ಯಾಕೆಂದರೆ ನೇರವಾಗಿ ಕರ್ಮ ಪುನರ್ಜನ್ಮ ಹೇಳೋದು, ಉದಾಹರಣೆ ಕೊಡ್ತಾ ಮುಂದಕ್ಕೆ ಹೋಗಿ
ಎಚ್ಚರಿಕೆ ಅರಿವು ಎಚ್ಚರಿಕೆ ಅರಿವು ಏನು ಎಚ್ಚರಿಕೆ ಅರಿವು ನಮ್ಗೆ ಇರಬೇಕಾಗಿರೋದು ಎಚ್ಚರಿಕೆ ಅರಿವಿನ ಬಗ್ಗೆ ಒಂದು ಗಂಟೆ ಹೊತ್ತು ಹೊಡಿತೀವಿ ಉಪನ್ಯಾಸ ಸಂಸರಣೆಯಲ್ಲಿ ಮಾನವಾತೀತ ಆಗಬೇಕಾಗಿದ್ರೆ ಒಂದೇ ದೀಕ್ಷೆ 2 3 4 ಹೀಗಿದೆ ಅಂತ ಅಂದ್ಕೊಂಡಿದ್ದೀವಲ್ಲ. ಒಂದೇ ದೀಕ್ಷೆ ಪಡಿಬೇಕಾಗಿದ್ರೆ ನೀನು ವಿವೇಕಿಯಾಗಿರಬೇಕು, ಅದು ಎಚ್ಚರಿಕೆ. ನೀನು ತಿಳ್ಕೊಳ್ಬೇಕಾಗಿರೋದು ಅರಿವು. ನೋಡಿ ಹೇಗಿದೆಯಾ, ಪರೋಕ್ಷವಾಗಿ ಹಾಗೆ ಹೇಳ್ತಾ ಇದ್ದಾರೆ, ಪ್ರತ್ಯಕ್ಷವಾಗಿ ಇದು ತಿಳುವಳಿಕೆ ಇವರು ಜೈನವರು. ಅದಕ್ಕಾಗಿ ಬಹಳ ಸೂಕ್ಷ್ಮವಾದ ವಿಷಯಗಳಿರಲ್ಲ. ಇದು ಕೊನೆಗೆ ಗೊತ್ತಾಗ ಒಂದು 2 ಹೇಳಿ ಮುಗಿಸ್ಬೇಡ, ಬಹಳಷ್ಟು ಪಾಯಿಂಟ್ಗಳು ಮನಸ್ಸಿನಲ್ಲಿ. ನೀವು ವಾರಣಾಸಿ ಅನೇಕ ಜನ ಗಮನಿಸಿದ್ದೀರಿ, ನೋಡಿದ್ದೀರಿ. ವಾರಣಾಸಿನ ಸಮೇತ ಇವು ಚೇತಿಯವರ ಮೂಲಕ ನಡೆದಂಥ ಘಟನೆ ಹೇಳ್ತಾರೆ. ಒಂದು ಬೇರೆ ಬೇರೆ ಅವರ ಹೆಸರು ತೋಟಗಾರಿಕಾ ಇಲಾಖೆಯಲ್ಲಿ ದೊಡ್ಡ ಆಫೀಸರ್ ಆಗಿದ್ದು ರಿಟೈರ್ಡ್ ಆಗಿ JK ಫೌಂಡೇಶನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಈ JK ಫೌಂಡೇಶನ್ ಸಂಬಂಧಪಟ್ಟ ಹಾಗೆ ಯಾರಾದರೂ JK ಫೌಂಡೇಶನ್ ನೋಡಿರ್ತೀವಿ, ಅಡಿಯಾರು ನೋಡಿರೋರು, ವಾರಣಾಸಿ ನೋಡಿರೋರು. ಅಲ್ಲಿಗೆ ಒಂದು 2 ಕಿಲೋಮೀಟರ್ ದೂರದಲ್ಲಿ ಒಂದು ಸಣ್ಣ ಹಳ್ಳಿ, ಹೆಸರು ಬರ್ತಿದ್ದೀನಿ. ಆ ಹಳ್ಳಿ ಪಕ್ಕದಲ್ಲೇ ಒಂದು 8 ಎಕರೆ ನಮ್ಮ JK ಫೌಂಡೇಶನ್ ಸೇರಿದಂಥ ಜಾಗ. ಇವರು ತೋಟಗಾರಿಕೆ ಇಲಾಖೆಯಲ್ಲಿ ನಿವೃತ್ತಿ ಪಡೆದಂಥ ವ್ಯಕ್ತಿ. ಅವರಲ್ಲಿ ಮಾವಿನ ಮರಗಳನ್ನು ನೆಟ್ಟಿದ್ರು. 8 ಎಕರೆ ಮಾವಿನ ಮರಗಳು ನೆಟ್ಟ ಆದಮೇಲೆ ಬಹಳಷ್ಟು ಚೆನ್ನಾಗಿ ಅದನ್ನು ಬೆಳೆಸಿದ್ರು. ಅಷ್ಟು ಗಿಡಗಳಾಯಿತು, ಹೂವು ಬಿಡಲಿಲ್ಲ, ಹಣ್ಣು ಬಿಡಲಿಲ್ಲ. ಹೂವು ಹಣ್ಣು ಇಲ್ಲ. ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದರು, ಇಷ್ಟು ವರ್ಷ ಆಯಿತು ಈ ಗಿಡ ಹಾಕಿ ಇದನ್ನು ಹೊಡೆದಾಕ್ಬಿಟ್ಟು ಬೇರೆ ಏನಾದರೂ ಮಾಡೋಣ ಅಂತ ಮನಸ್ಸು ಮಾಡಿ ಅದೇ ಕಾಲಕ್ಕೆ JK ಅವರು ಫೌಂಡೇಶನ್ ಹೋದ್ರು. JK ಅವರು ಫೌಂಡೇಶನ್ ಹೋದ್ಮೇಲೆ ನೀವು ನೋಡಬೇಕು ಅಂತ ಹೇಳ್ತಾ ಇದ್ದೀನಿ. ಹೋದ್ರೆ ವಾರಣಾಸಿಗೆ ಆ ಸ್ಥಳಕ್ಕೆ ಹೋಗ್ಬಿಟ್ಟು ಬರಬೇಕು. ಮಾವಿನ ಮರಗಳನ್ನ ಹೊಡೆದಾಕ್ಬೇಕು ಅಂತ ಇದ್ದೀನಿ, ದೊಡ್ಡ ಮರಗಳು ಕಾಯಿ ಬಿಡಿಲ್ಲ, ಹೂವು ಇಲ್ಲ ಅಂತ ಅಂದರು. JK ಅವ್ರ ಜೊತೆ ವಾಕ್ ಮಾಡ್ತಾ JK ಅವರು ಹಾಗೆ ಸುತ್ತಾಡಿಕೊಂಡು ಎಲ್ಲ ಆ 8 ಎಕರೆ ಮಾವಿನ ಮರಗಳೆಲ್ಲ ಮುಟ್ಕೊಂಡು ಮಾವಿನ ಮರಗಳೆಲ್ಲ ಟಚ್ ಮಾಡಿ ಬಂದು ಕೊನೆಗೆ ಏನು ತೀರ್ಮಾನ ಮಾಡಿದ್ವಿ ಅಂತ ಕೇಳಿದ್ರು JK ಅವರು. ಹೊರಟಾಗಬೇಕು ಅಂತಿದ್ದೀನಿ ಅಂತ. ಮಡಿಬೇಡಿ, ಮುಂದಿನ ವರ್ಷ ಹೂವು ಅಂತ ಬಿಡ್ತಾರೆ. ನೋಡಿ ಹೇಗಿದೆಯಾ ಶಕ್ತಿ ಸಾಮರ್ಥ್ಯಗಳು. ತನ್ನ ವ್ಯಕ್ತಿ ಬರೀ ಮನುಷ್ಯರು ನಮಗೆ ಕಾಣಿಸ್ತಾ ಇದ್ದಾರೆ. ಮಾನವಾತೀತರ ಆಗೋಗಿದ್ದಾರೆ. ಅಷ್ಟೊತ್ತಿಗೆ ಮಾನವಾತೀತರ ಆಗೋಗಿದ್ದಾರೆ. ಅದಕ್ಕಾಗಿ ಈ ಮಾತು ನೀವು ನೋಡೋಕೆ ಸಾಧ್ಯ ಇದೆ, ಆ ಮರಗಳನ್ನು ಮುಟ್ಟೋಕೆ ಸಾಧ್ಯ ಇದೆ. 8 ಎಕರೆಯನ್ನು ಇವಾಗ ಇಲ್ಲ ಮರಗಳು. ಕಾರಣ ಏನು ಅಂತಂದರೆ ಅಲ್ಲಿ ಒಂದು ಸ್ಕೂಲ್ ಕಟ್ಟಿಬಿಟ್ಟಿದ್ದಾರೆ ನಮ್ಮ JK ಫೌಂಡೇಶನ್. ಆ ಕಟ್ಟಡ ಕಟ್ಟೋ ಕಡೆ ಕೆಲವು ಮರಗಳನ್ನು ಹೊಡೆದಿದ್ದಾರೆ, ಕೆಲವು ಮರಗಳು ಇದೆ. ನೀವು ನೋಡಬಹುದು ಮರಗಳನ್ನು. ಯಾಕೆ ಅಂದರೆ ಇವರು ಶಕ್ತಿ ಸಾಮರ್ಥ್ಯಗಳು ಯಾವ ಹಂತದ್ದು ಅಂತ ನಾವು ಕಿವಿಗೆ ಹಾಕ್ಕೊಂಡಿದ್ದರಿಂದ. ಇನ್ನೊಂದು ಅಂಶ ಅವರು ಆ ದಿನಾನೇ ಹೇಳಿದರು ಅವ್ರಿಗೆ. ಇಲ್ಲಿ ಈ ಜಾಗದಲ್ಲಿ ಗೌತಮ ಬುದ್ಧರು ಕುಳಿತು ಧ್ಯಾನ ಮಾಡಿದ್ದಾರೆ ಅಂತ ಹೇಳಿ ಒಂದು ಜಾಗ ತೋರಿಸಿದ್ದಾರೆ. 2-3 ಜನ ನೋಡಿರ್ತಾರೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನೋಡಿಲ್ಲ ಅಂದರೆ ಅದೆಲ್ಲ ಮಾವಿನ ಮರಗಳು ನೋಡ್ತೀವಿ. ಅದರ ಒಳಗೆ ಹೋಗದೇನೆ ಬುದ್ಧ ಸ್ಥಳ ಅಂತ ಹೇಳಿ ಅವರು ಒಂದು ರಚೆ ಕಟ್ಟಿದ್ದಾರೆ. ಬುದ್ಧ ಕೂತ್ಕೊಂಡು ಧ್ಯಾನ ಮಾಡಿದಂಥ ಅದು ಹೇಗಪ್ಪ ಬುದ್ಧರು ಅಂತಂದರೆ, ಬುದ್ಧರು ತಪಸ್ಸಿನ ಕಾಲದಲ್ಲಿ ಬುದ್ಧರ ಜೊತೆಗೆ 5 ಜನ ಅನುಯಾಯಿಗಳಿದ್ದರು. 5 ಜನ ಅನುಯಾಯಿಗಳು ಒಂದು ಸಲ
ಬೇಜಾರು ಪಡ್ಕೊಂಡು ಗೌತಮ ಮೇಲೆ ಏನಪ್ಪ ಅಂತಂದರೆ ಒಂದು ತೀರ್ಮಾನ ಮಾಡಿರ್ತಾರೆ, ನಾವೇನಾದರೂ ಹೆಣ್ಣು ಟಚ್ ಮಾಡಿದರೆ ಸಂಸಾರಗಳಾಗೋಗ್ತೀವಿ, ಹೆಣ್ಣನ್ನು ಮುಟ್ಲೇಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ತಪಸ್ಸು ಧ್ಯಾನದಲ್ಲಿ ಕೂತಿರ್ತಾರೆ. ಕೊನೆಗೆ 5 ಸಲ ಸ್ವಲ್ಪ ಗಟ್ಟಿಮುಟ್ಟಾಗೇ ಇರ್ತಾರೆ. ಇವರು ಸ್ವಲ್ಪ ಆಹಾರ ಏನೂ ಇಲ್ಲದೆ ವೀಕ್ ಆಗಿಬಿಡ್ತಾರೆ, ಸುರುಗುತ್ತೆ ಶರೀರ. ಆ ಸುರುಗೋ ಕಾಲದಲ್ಲಿ ಒಬ್ಬ ಹೆಣ್ಣು ಮಗಳು, ಹಸು ಮೇಯಿಸೋ ಹೆಣ್ಣು ಮಗಳು ಬಂದು ಗಮನಿಸ್ತಾರೆ, ಏನಪ್ಪ ಈ ವಯಸ್ಸಿನ ಸ್ವಾಮಿ ಹಿಂಗೆ ಸುರುಗ್ತಾ ಇದ್ದಾರೆ, ಇವಾಗ ಸ್ವರ್ಗದಿಗೋ ಅಂತ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಆ ಯಮ್ಮ ತಂದಿದ್ದಂಥ ವಿಶೇಷವಾಗಿದೆ, ಲೈಟ್ ಆಫ್ ಏಷ್ಯಾದಲ್ಲಿ ವಿಶೇಷವಾಗಿ ವರ್ಣನೆ ಇದೆ, ಅದೆಲ್ಲ ಬೇಕಾಗಿದೆ. ನಾನು ತಂದಿದ್ದಂಥ ಬುದ್ಧಿನ ಗೌತಮಿಗೆ ತಿಳಿಸ್ತಾರೆ. ಸ್ವಲ್ಪ ಇದ್ದಿರ್ತಾರಲ್ಲ, ಸ್ವಲ್ಪ ಎತ್ತಿ ಗೌತಮಿಗೆ ತಿಳಿಸ್ತಾರೆ. ಗೌತಮನು ಎಚ್ಚೆತ್ಕೊಂಡು ಆ ಹೆಣ್ಣು ಮುಟ್ಟಿರೋದು ಎಲ್ಲ ಗಮನಿಸಿದಂಥ ಅನುಯಾಯಿಗಳು, ನಮ್ಮ ಶಬ್ದ ಏನಿತ್ತು, ಹೆಣ್ಣಿನ ಮುಟ್ಟಲೇಬಾರದು ಅಂತ ಇತ್ತಲ್ಲ ಶಬ್ದ, ಇವ್ರು ಮುಂದರು, ಅದಕ್ಕಾಗಿ ಒಂದು ಸವಾಸ ಬೇಡ ಅಂದರೆ ಅಲ್ಲಿಂದ ಬಿಟ್ಬಿಟ್ಟಾರೆ ಜಾಗ. ನಾನು ಏನು ಜ್ಞಾನ ಪಡೆದೆ ಕೊನೇ ಕಾಲದಲ್ಲಿ, ಆ ಜ್ಞಾನವನ್ನು ನನ್ನ ಅನುಯಾಯಿಗಳಿಗೆ ತಿಳಿಸಬೇಕು ಅಂತ ಹೇಳಿ ಹುಡುಕೊಂಡು ಬರ್ತಾರೆ. ಈ ಸ್ಥಳಕ್ಕೂ ಆ ಸ್ಥಳಕ್ಕೂ 200-250 ಕಿಲೋಮೀಟರ್, 300 ಅಂತ ಅಂದ್ಕೊಳ್ಳೋಣ. ಬುದ್ಧ ಗಯಾಗೂ ಈ ಕೃಷ್ಣ ಫೌಂಡೇಶನ್ ಬುದ್ಧ ಸ್ಥಳಕ್ಕೂ ಒಂದು 250 ಕಿಲೋಮೀಟರ್ ದೂರ ಹುಡುಕೊಂಡು ಬರ್ತಾರೆ. ಆಗಿನ ಕಾಲದಲ್ಲಿ ಬರೀ ಕಾಡ್ತಾನೆ, ಹುಡ್ಕೊಂಡು ಬಂದು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ. ಸ್ವಲ್ಪ ಕೊನೆಗೆ ತನ್ನ ಅನುಯಾಯಿಗಳು ಹುಡ್ಕೊಂಡು ಹೋಗ್ತಾರೆ. ಆಮೇಲೆ ಜಿಂಕೆ ವನದಲ್ಲಿ ಸಾಧಾರಣ ಅಂತಾರೆ, ಇವಾಗ ಒಂದು ಜಿಂಕೆ ವನ ಅಂತ ಇತ್ತು, ಅಲ್ಲಿ ಸಿಗ್ತಾರೆ, ಉಪನ್ಯಾಸ ಕೊಡ್ತಾರೆ. ನಮಗೆ ಏನು ಅಲ್ಲಿ ಸಂದೇಶ ಸಿಕ್ತು ಅದು ನಾವು ತಲೆಗೆ ಹಾಕ್ತಾರೆ, ಅದು ಬೇರೆ ಮಾತಾಡ್ತೀವಿ. ಆ ಬುದ್ಧ ಸ್ಥಳವೂ ಸಮೇತ ನಾವು ನೋಡೋಕ್ಕಿದೆ, ಅದನ್ನು ಬುದ್ಧ ಸ್ಥಳ ಅಂತ ಹೇಳಿ ಹಿಂದಿನಲ್ಲಿ ಬರ್ತಿದೆ. ಮಾವನವರುಗಳಿಂದ ಮುಟ್ಬೋದು, ಬುದ್ಧ ಸ್ಥಳದಲ್ಲಿ ಕುತ್ಕೊಳ್ಬೋದು ಅಥವಾ ಮುಟ್ಬೋದು. ನೋಡಿ, ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಅವ್ರು ಹುಟ್ಟಿದ ದಿನ ಇಂದ ಕೆಲವು ಅಂಶಗಳು, ಅವರ ಜೀವನದ ಕೆಲವು ಘಟನೆಗಳು, ಇನ್ನೂ ಅವರ ಲೆವೆಲ್ ನೋಡಿದ್ರೆ, ದೀರ್ಘಾವಧಿ ಯೋಚನೆಗಳು, ಶಕ್ತಿ ಸಾಮರ್ಥ್ಯಗಳು ನೋಡಿದರೆ, ಕೃಷ್ಣಮೂರ್ತಿ 100 years ಅನ್ನೋ ಬುಕ್ಕಲ್ಲಿ 100 ಇಲ್ಲ ಎಲ್ಲ ಒಂದಷ್ಟು ಮಾಹಿತಿ ಗೊತ್ತಾಗಿದ್ದೀನಿ. ನಮ್ಗೆ ಕೊಟ್ಟಿರೋ ಅವಧಿ ಮುಗಿತಾ ಇರೋದ್ರಿಂದ ಇಷ್ಟನ್ನು ಗಮನಿಸೋಣ. ಅನೆಕ್ಡೋಟ್ಸ್ ಅನ್ನೋ ಪುಸ್ತಕನ ಓದಿ, ಕೃಷ್ಣಮೂರ್ತಿ 100 years ಅನ್ನೋ ಪುಸ್ತಕ ಓದಿ, ದಯವಿಟ್ಟು ಓದಬೇಕಾಗಿರೋ ಪುಸ್ತಕಗಳು. ಇಂಥ ಅನೇಕ ನಡವಳಿಕೆಗಳು ನಮ್ಮ ತಿಳುವಳಿಕೆಗೋಸ್ಕರ, ನಮ್ಮ ಬದಲಾವಣೆಗೋಸ್ಕರ ಅನೇಕ ಅಂಶಗಳು ನಮ್ಮ ಕಿವಿಗೆ, ನಮ್ಮ ಮನಸ್ಸಿಗೆ ಹೊಡಿತಾರೆ. ಕೆಲವು ಕ್ಷಣಗಳು ಮೌನವಾಗಿರೋಣ, ಆಮೇಲೆ ಓಂ ಅಂತ ಹೇಳ್ತೀನಿ ಹೊರಬೋದು.